श्रीगुरुभ्यो नमः। हरिः ओम्। योऽन्तः प्रविश्य वाचमिमां सप्तां सञ्जीवयत्य किल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। भवति धनुभावादेडमूकोऽपि वाग्मे जडमतिरभिजन्तुर्जायते प्राज्ञमोदिः सकलवचनचेतो देवता भारती सा मम वचति धत्तां सन्निधिं मानसे च। तपो विद्यादिसद्गुणौघाकरानहं वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सतिधर्मरताय च भजतां कल्पवृक्षाय नमतां कामधेनवे। ब्रह्मचर्य हरिप्रेतिसविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। श्रीगुरुभ्यो नमः। शन्नो मित्रः शं वरुणः शन्नो भवद्वर्यमा शन्न इन्द्रो बृहस्पतिः शन्नो विष्णुरुक्रमः। नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि व्रतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारं। ಶಾಂತಿ. ಭಗವಂತನ ಆನಂದ ಸ್ವರೂಪವನ್ನು ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣಗಳನ್ನು ಕೊಟ್ಟರು. ಭಗವಂತ ಅವನು ಎದಿದಂ ಕಿಂಚ ಸತ್ಯಂಚ ನೃತವತ್ ಅಂತ ಹೇಳಿಕೊಂಡು ಎದಿದಂ ಕಿಂಚ ತತ್ ಸತ್ಯಮಿತ್ಯಾಚಕ್ಷತೆ ಅಂತ ಹೇಳಿಕೊಂಡು ಎಲ್ಲ ಜಗತ್ತಿಗೆ ತಾನು ಪ್ರವೇಶವನ್ನು ಮಾಡಿ ಅದರಲ್ಲಿ ಸತನಾಮಕನಾಗಿ ತ್ಯತನಾಮಕನಾಗಿ ಅದೇ ರೀತಿಯಾಗಿ ನಿರುಕ್ತ ಅನಿರುಕ್ತ ನಿಲಯನ ಅನಿಲಯನ ಇತ್ಯಾದಿ ಎಲ್ಲ ರೂಪಗಳಾಗಿ ತಾನು ಆ ಲೋಕದಲ್ಲಿ ಪ್ರವೃತ್ತಿಯನ್ನು ಮಾಡಿದ. ಅದಾದ ಮೇಲೆ ಮುಂದೆ ಹೇಳ್ತಾರೆ, ಅಸದ್ವಾ ಇದಮಗ್ರ ಆಸೀತ್ ಅಂತ ಹೇಳಿಕೊಂಡು ಜಗತ್ತಿಗೆ ಆರಂಭದಲ್ಲಿ ಏನಿತ್ತು ಅಂತ ಕೇಳಿದ್ರೆ ಅಸದಿತ್ತು ಅಂತ ಹೇಳಿಕೊಂಡು ಉತ್ತರವನ್ನು ಉಪನಿಷತ್ತು ಕೊಡ್ತದೆ. ಏನು ಅಸತ್ತಿತ್ತು ಅಂತ ಕೇಳಿದ್ರೆ ಅಸತ್ನಾಮಕನಾಗಿರತಕ್ಕಂತಹ ಭಗವಂತ ತಾನಿದ್ದ. ತಾನು ಇರತಕ್ಕಂಥವನು ಏನು ಮಾಡಿದ ಅಂತಂದರೆ ತಾನು ಅಲ್ಲಿ ಬೇರೆ ಬೇರೆ ರೂಪಗಳನ್ನು ತಾಳಿದ ಅಂತ ಹೇಳ್ತಾರೆ. ಯಾವುದೆಲ್ಲ ಅಂತ ಕೇಳಿದ್ರೆ ತಾನು ಪ್ರದ್ಯುಮ್ನಾಗಿ ನಾರಾಯಣ ವಾಸುದೇವ ಇತ್ಯಾದಿ ಬೇರೆ ಬೇರೆ ರೂಪಗಳನ್ನು ತಾನು ಅಲ್ಲಿ ಬಹುರೂಪವನ್ನು ತಾಳಿದ ಅಂತ ಉಪನಿಷತ್ತು ನಮಗೆ ಆ ಭಗವಂತನ ಬಹುರೂಪತ್ವವನ್ನು ತಿಳಿಸಿಕೊಟ್ಟಿತು. ಅದಾದ ಮೇಲೆ ಮುಂದೆ ಉಪನಿಷತ್ತು ಏನು ಹೇಳ್ತದೆ ಅಂತ ಕೇಳಿದರೆ ಎಲ್ಲ ಭಗವಂತ ಈ ಜಗತ್ತಿನಲ್ಲಿ ಪ್ರವೃತ್ತಿಯನ್ನು ಮಾಡಿದ ಅಂತ ಹೇಳಿದಾಗ ಹೇಗೆ ಜಗತ್ತಿನಲ್ಲಿ ಪ್ರವೃತ್ತಿಯನ್ನು ಮಾಡುವಂತಹದ್ದಕ್ಕೆ ಒಂದು ಜೀವ ಸಾಮಾನ್ಯವಾಗಿ ಒಂದು ಜೀವನ ವಿಶಿಷ್ಟ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಎಲ್ಲ ಜೀವರಾಶಿಗಳು ಕೂಡ ತಾವು ಪ್ರವೃತ್ತಿಯನ್ನು ಮಾಡುವುದು ಹೇಗೆ ಯಾವಾಗ ಅಂತ ಕೇಳಿದರೆ ಅದಕ್ಕೆ ಕೆಲವೆಲ್ಲ ಕಾರಣಗಳನ್ನು ಕೊಡ್ತಾರೆ. ಒಂದು ಹೇಗೆ ಅಂತ ಕೇಳಿದರೆ ಒಂದು ದುಃಖದಿಂದ ಪ್ರವೃತ್ತಿ, ಯಾವುದೋ ಒಂದು ತನಗೆ ಬೇಕಾಗಿರತಕ್ಕಂಥವರ ಅಗಲಿಕೆಯುಂಟಾದಾಗ ಒಂದು ರೀತಿಯಾಗಿರತಕ್ಕಂತಹ ಪ್ರವೃತ್ತಿಯನ್ನು ಉಂಟು ಮಾಡ್ತಾನೆ. ಇನ್ನು ಒಂದು ಸುಖದ ಅಭಿಲಾಷೆಯಿಂದಾಗಿ ತನಗೆ ಸುಖ ಬೇಕು ಎಂಬಂತಹ ದೃಷ್ಟಿಯಿಂದಾಗಿ ತಾನು ಪ್ರವೃತ್ತಿಯನ್ನು ಮಾಡ್ತಾನೆ ಚೇತನ. ಇನ್ನು ದುಃಖದಲ್ಲಿದ್ದಾಗ ದ್ವೇಷದಿಂದಾಗಿ ಒಂದು ಪ್ರವೃತ್ತಿಯನ್ನು ಮಾಡ್ತಾನೆ. ಇನ್ನು ಸುಖೋದ್ರೇಕದಿಂದಾಗಿ ಅತೀಯಾಗಿರ್ತಕ್ಕಂಥ ಸುಖ, ವಿಪರೀತವಾಗಿರ್ತಕ್ಕಂಥ ಸುಖೋದ್ರೇಕದಿಂದಾಗಿಯೂ ಕೂಡ ತಾನು ಪ್ರವೃತ್ತಿಯನ್ನು ಮಾಡ್ತಾನೆ ಅಂತ. ಇದು ಜಗತ್ತಿನಲ್ಲಿ ಸಾಮಾನ್ಯ ಚೇತನರು, ಸಾಮಾನ್ಯ ಜೀವರಾಶಿಗಳು ಪ್ರವೃತ್ತಿಯನ್ನು
ಮಾಡುವಂತಹ ಬಗೆ. ಭಗವಂತನಲ್ಲಿ ಆಗುವಾಗ ದುಃಖದಿಂದಾಗಿ ಅಥವಾ ದುಃಖದಿಂದಾಗಿ ದ್ವೇಷದಿಂದಾಗಿ ಈ ರೀತಿಯಾಗಿರತಕ್ಕಂತಹ ಯಾವ ಪ್ರವೃತ್ತಿಗಳು ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಭಗವಂತನಿಗೆ ದುಃಖಾದಿಗಳೂ ಇಲ್ಲ, ಅದೇ ರೀತಿಯಾಗಿ ದುಃಖಾದಿಗಳಿಗೆ ನಿಮಿತ್ತವಾಗಿರತಕ್ಕಂತಹ ದ್ವೇಷಾದಿಗಳು ಅದೂ ಇಲ್ಲ. ಮತ್ತೆ ಭಗವಂತ ಪ್ರವೃತ್ತಿಯನ್ನು ಮಾಡಿದ್ದು ಕಂಡಿದೆಯಲ್ವಾ, ಪ್ರವೃತ್ತಿ ಆಗಿದೆಯಲ್ವಾ, ಹೇಗೆ ಇದನ್ನು ಸಮನ್ವಯ ಮಾಡ್ತೀರಿ ಅಂತಂದರೆ ಅದಕ್ಕೆ ಉಪನಿಷತ್ತು, ತೈತ್ರೀಯ ಉಪನಿಷತ್ತು ಕೊಡತಕ್ಕಂತಹ ವಿಚಾರ ಏನು ಅಂತ ಕೇಳಿದರೆ, ಭಗವಂತ ಸಾಮಾನ್ಯವಾಗಿ ಸುಖೋದ್ರೇಕದಿಂದಾಗಿ ಭಗವಂತನ ಸಾಮಾನ್ಯವಾಗಿರತಕ್ಕಂತಹ ಪ್ರವೃತ್ತಿಯಿಂದಾಗಿ ಅವನು ಸುಖೋದ್ರೇಕದಿಂದಾಗಿಯೇ ಭಗವಂತ ಈ ಪ್ರವೃತ್ತಿಯನ್ನು ಮಾಡ್ತಾನೆ ಹೊರತು ಯಾವುದೇ ರೀತಿಯಾಗಿರ್ತಕ್ಕಂತಹ ದ್ವೇಷದಿಂದಾಗಲಿ ದುಃಖದಿಂದಾಗಲಿ ಅಥವಾ ಇನ್ನಿತರವಾಗಿರ್ತಕ್ಕಂತಹ ಯಾವುದೋ ಒಂದು ಕಾರಣಗಳಿಂದಾಗಿ ಭಗವಂತ ಪ್ರವೃತ್ತಿಯನ್ನು ಮಾಡುವವನಲ್ಲ ಎಂಬುದಾಗಿ ಇದಕ್ಕೆ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಉಪನಿಷತ್ತು ಹೇಳುವಂತಹದ್ದು, ಯದಾ ಹೇವೇಶ ಏತಸ್ಮಿನ್ ಅದೃಶ್ಯೇ ಅನಾತ್ಯೇ ಅನಾತ್ಮೇ ಅನಿರುಕ್ತೆ ಅನಿಲಯನೆ ಅಭಯಂ ಪ್ರತಿಷ್ಠಾ ವಿಂದತೆ ಅತಸೋಭಯಂ ಗತೋ ಭವತಿ. ಯದಾ ಹೇವೇಶ ಏತಸ್ಮಿನ್ ಉದರಮಂತರಂ ಕುರುತೆ ಅತತಸ್ಯ ಭಯಂ ಭವತಿ ತತ್ವೇವ ಭಯಂ ವಿದುಷೋ ಅಮನ್ಮಾನಸ್ಯ. ಇದು ಉಪನಿಷತ್ತು ಭಗವಂತನ ಬಗೆಯಲ್ಲಿ ತಿಳಿಸಿರತಕ್ಕಂತಹ ಬಗೆ. ಏನು ಅಂತಂದರೆ, ಭಗವಂತ ಈ ಉಪಾಸಕ ಯಾರಿದ್ದಾನೆ ಅಂದರೆ ಭಗವಂತನನ್ನು ತದ್ರೀತ್ಯ ಚಿಂತನೆ ಮಾಡೋನು ಯಾರಿದ್ದಾನೆ ಅವನು ಏನು ಮಾಡ್ತಾನೆ ಅಂತ ಕೇಳಿದರೆ, ಅವನು ಅಜ್ಞರಿಗೆ ಏನಾಗದೆ ಅದೃಶ್ಯನಾಗಿರ್ತಾನೆ, ಅಲ್ಪಜ್ಞಾನಾದಿ ಗುಣರಹಿತ, ಮತ್ತು ಅವನನ್ನು ಪೂರ್ಣವಾಗಿ ವರ್ಣಿಸಲಿಕ್ಕೆ ಹೇಳಲಿಕ್ಕಾಗೋದಿಲ್ಲ. ಇನ್ನೊಬ್ಬರನ್ನ ಆಶ್ರಯವನ್ನು ಪಡೆದಿರತಕ್ಕಂಥವನು. ಈ ರೀತಿಯಾಗಿರತಕ್ಕಂತಹ ಜ್ಞಾನವನ್ನು ಹೇಗೆ ಯಾವಾಗ ಪಡ್ಕೊಳ್ತಾನೋ ಅಂದರೆ ಭಗವಂತ ಅಲ್ಪಜ್ಞಾನಾದಿ ಗುಣರಹಿತ. ಭಗವಂತನಲ್ಲಿ ಯಾವ ಕಾಲಕ್ಕೂ ಕೂಡ ಅಲ್ಪಜ್ಞತ್ವ ಆಗಲಿ ದುಃಖಾದಿಗಳು ಇದು ಯಾವುದೂ ಕೂಡ ಇಲ್ಲ ಅಂತ ಎಂಬುದನ್ನು ತಿಳ್ಕೊಳ್ಬೇಕು. ಇದು ಅಜ್ಞರಿಗೆ ಅದೃಶ್ಯ. ಯಾರು ಅಜ್ಞಾನಿಗಳಿದ್ದಾರೆ, ಯಾರು ಭಗವಂತನನ್ನು ಯಥಾರ್ಥವಾಗಿ ತಿಳ್ಕೊಳ್ಳುವುದಿಲ್ಲ ಅಥವಾ ಭಗವಂತನನ್ನು ಸರಿಯಾಗಿ ತಿಳ್ಕೊಳ್ಳುವಂತಹ ವಿಚಾರದಿಂದಾಗಿ ಹಿಂದಕ್ಕೆ ಹೋಗ್ತಾರೆ, ಇವರೆಲ್ಲರೂ ಕೂಡ ಏನಾಗ್ತದೆ ಅಂತ ಕೇಳಿದರೆ ಇವರಿಗೆ ಭಗವಂತ ಕಾಣುವುದಿಲ್ಲ. ಅಂತಹ ಭಗವಂತನನ್ನು ಏನು ಆ ಉಪಾಸಕ ಹೇಗೆ ತಿಳ್ಕೊಳ್ಳಬೇಕು ಅಂತ ಕೇಳಿದರೆ, ಅವನು ಅಜ್ಞಾನಿಗಳು ಯಾರಿದ್ದಾರೆ ಅವರಿಗೆ ಭಗವಂತ ಕಾಣುವುದಿಲ್ಲ ಅಂತ ತಿಳ್ಕೊಳ್ಳಬೇಕು. ಅಷ್ಟು ಮಾತ್ರವಲ್ಲದೆ ಜೀವನ ಅಲ್ಪಜ್ಞಾನಾದಿ ಗುಣಗಳನ್ನು ಭಗವಂತನಲ್ಲಿ ಆರೋಪ ಮಾಡುವಂತಹದ್ದು ಅದೂ ಇಲ್ಲ, ಅದನ್ನೂ ಮಾಡಬಾರ್ದು. ಅಷ್ಟು ಮಾತ್ರವಲ್ಲದೆ ಭಗವಂತನನ್ನು ಪೂರ್ಣವಾಗಿ ವರ್ಣಿಸಲಿಕ್ಕೆ ಆಗದೆ ಇಲ್ಲ, ಅದೂ ಇಲ್ಲ. ಯಾಕೆ? ಭಗವಂತನನ್ನು ಪೂರ್ಣವಾಗಿ ಹೇಳಲಿಕ್ಕೆ, ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದನ್ನು ಉಪನಿಷತ್ತೇ ಹೇಳ್ತದೆ. ಅದೇ ರೀತಿಯಾಗಿ ವೇದಾದಿಗಳು ಕೂಡ ಅದನ್ನು ತಿಳಿಸಿಕೊಡ್ತದೆ. ಅದೇ ರೀತಿಯಾಗಿ ಭಗವಂತನಲ್ಲಿ ಯಥಾರ್ಥವಾಗಿರ್ತಕ್ಕಂತಹ ಸ್ವಾಭಾವಿಕವಾಗಿರ್ತಕ್ಕಂತಹ ಜ್ಞಾನವನ್ನು ಯಾರು ಪಡ್ಕೊಳ್ತಾನೆ ಅಂಥವನಿಗೆ ಏನಾಗ್ತದೆ ಎಂದು ಕೇಳಿದರೆ, ಅವನು ಸಾಮಾನ್ಯವಾಗಿ ಭಗವಂತನನ್ನು ಹೊಂದ್ತಾನೆ. ಅಂದರೆ ಭಗವಂತನನ್ನು ಹೊಂದಬೇಕು ಅಂತಾದರೂ ಕೂಡ ತುಂಬ ಕಷ್ಟವನ್ನು ಪಡಬೇಕು. ತುಂಬ ಕಷ್ಟವನ್ನು ಪಡಬೇಕು ಅಂತಾದರೂ ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡಿಕೊಳ್ಳಬೇಕು. ಆ ಸಾಧನೆಯನ್ನು ಯಾರು ಮಾಡ್ತಾನೆ ಅಂಥವನಿಗೆ ಭಗವಂತ ಕಾಣ್ತಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಆ ಉಪಾಸಕ ಅಂದರೆ ಉಪಾಸಕ ಅಂತ ಹೇಳಿದರೆ ಭಗವಂತನನ್ನು ಕಾಣಬೇಕು ಅಂತ ಇರತಕ್ಕಂಥವನು. ಅವನು ಏನು ಮಾಡಬೇಕು ಅಂತ ಕೇಳಿದರೆ, ಪರಸ್ಪರ ಭೇದ ಯಾವುದರಲ್ಲಿ ಜೀವನಿಗೂ ಭಗವಂತನಿಗೂ ಪರಸ್ಪರವಾಗಿರತಕ್ಕಂತಹ ಭೇದವನ್ನು ತಿಳ್ಕೊಳ್ಬೇಕು. ಯಾಕೆ? ಭಗವಂತನಲ್ಲಿ ಯಾವ ಕಾಲಕ್ಕೂ ಕೂಡ ದುಃಖಾದಿಗಳು ಆಗಲಿ
ಜೀವನಲ್ಲಿ ದುಃಖಾದಿಗಳುಂಟು, ಭಗವಂತನಲ್ಲಿ ದುಃಖಾದಿಗಳಿಲ್ಲ. ಇದು ಎರಡೂ ಕೂಡ ಪರಸ್ಪರ ವಿರುದ್ಧವಾಗಿರತಕ್ಕಂಥ ಧರ್ಮ. ಒಬ್ಬನಲ್ಲಿ ಸುಖ, ಇನ್ನೊಬ್ಬನಲ್ಲಿ ದುಃಖ. ಯಾರಲ್ಲಿ ದುಃಖ? ಜೀವನಲ್ಲಿ ದುಃಖಾದಿಗಳುಂಟು, ಭಗವಂತನಲ್ಲಿ ಸುಖ ಎಂಬುದು ಮಾತ್ರ ಉಂಟು. ಇದನ್ನು ತಿಳ್ಕೊಳ್ಳಬೇಕು. ಇಂತಹ ಪರಸ್ಪರ ವಿರುದ್ಧವಾಗಿರತಕ್ಕಂತಹ ಗುಣವುಳ್ಳಂತಹ ಭಗವಂತನನ್ನು ತಿಳ್ಕೊಳ್ಳುವುದಕ್ಕೆ ಹೇಗೆ ತಿಳ್ಕೊಳ್ಳಬೇಕು ಅಂತ ಕೇಳಿದರೆ, ಅದಕ್ಕೆ ಉಪನಿಷತ್ತು ಕೊಡತಕ್ಕಂತಹದ್ದು ಉತ್ತರ ಏನು ಅಂತ ಕೇಳಿದರೆ, ಭಗವಂತನನ್ನು ಯಥಾರ್ಥವಾಗಿ ತಿಳ್ಕೊಳ್ಳಬೇಕು. ಯಥಾರ್ಥವಾಗಿ ತಿಳ್ಕೊಳ್ಳುವಂತಹ ಬಗೆ ಹೇಗೆ ಅಂತ ಕೇಳಿದರೆ, ಭಗವಂತ ಹೇಗಿದ್ದಾನೋ ಹಾಗೆ ಭಗವಂತನ ವಸ್ತುನಿಷ್ಠವಾಗಿರತಕ್ಕಂಥ ಒಂದು ಸ್ಥಿತಿಯನ್ನು ಅವನನ್ನು ತಿಳ್ಕೊಳ್ಳಬೇಕು. ಅದಾದ ಮೇಲೆ ಇನ್ನು ಅದದಸ್ಯ ಭಯಂ ಭವತಿ, ಭಗವಂತನಲ್ಲಿ ಒಂದು ಭೇದವನ್ನು ಅಥವಾ ಭಗವಂತನ ರೂಪಗಳಲ್ಲಿ ಭೇದವನ್ನು, ಭಗವಂತನ ಗುಣ ಕ್ರಿಯೆಗಳಲ್ಲಿ ಭೇದವನ್ನು ಇದನ್ನು ಒಂದು ವೇಳೆ ತಿಳ್ಕೊಂಡ ಅಂತ ಹೇಳಿದ್ರೆ, ಆವಾಗ ಅಂಥವನಿಗೆ, ಅಂತಹ ಜೀವರಾಶಿಗೆ ಏನಾಗ್ತದೆ ಅಂತ ಕೇಳಿದ್ರೆ, ಅವನು ಅಂಧಂತಮಸ್ಸನ್ನು ಅಂದರೆ ತಾನು ಯಾವ ಲೋಕವನ್ನು ಹೊಂದಬಾರದೋ ಅಂತಹ ಲೋಕಕ್ಕೆ ಹೋಗಿ ಬೀಳ್ತಾನೆ. ಯಾವ ಭಗವಂತನಲ್ಲಿ, ಭಗವಂತನ ರೂಪಗಳಲ್ಲಿ, ಭಗವಂತನ ಕ್ರಿಯೆಗಳಲ್ಲಿ, ಭಗವಂತನ ಅವಯವಗಳಲ್ಲಿ ಯಾವ ಕಾಲಕ್ಕೂ ಕೂಡ ಕಿಂಚಿತ್ತೂ ಕೂಡ ಭೇದದ ಶಂಕೆಯನ್ನು ಕೂಡ ಮಾಡಬಾರದು. ಭಗವಂತನಲ್ಲಿ ಯಾವತ್ತೂ ಕೂಡ ಅಪೂರ್ಣವಾಗಿರ್ತಕ್ಕಂತಹ ಗುಣವುಳ್ಳವನು, ಪೂರ್ಣವಾಗಿರ್ತಕ್ಕಂತಹ ಆನಂದವುಳ್ಳವನು. ಹೀಗೆ ಅವನನ್ನು ತಿಳ್ಕೊಳ್ಳಬೇಕು ಅಂತ ಹೇಳ್ತಾರೆ. ಇನ್ನು ಅದಾದ ಮೇಲೆ ಏನಾಗ್ತದೆ ಅಂತ ಕೇಳಿದರೆ, ಈ ಭಗವಂತನನ್ನು ಎಲ್ಲರಿಗೂ ಕೂಡ ಭೀಷಾಸ್ ಅದದಸ್ಯ ಭಯಂ ಭವತಿ, ಎಲ್ಲ ಭಗವಂತನ ರೂಪಗಳಲ್ಲಿ, ಅವಯವಗಳಲ್ಲಿ ಎಲ್ಲದರಲ್ಲೂ ಕೂಡ ಯಾವುದೇ ರೀತಿಯಾಗಿಯೂ ಕೂಡ ಅಲ್ಲಿ ಭೇದವನ್ನು ಚಿಂತನೆ ಮಾಡಬಾರದು ಅಂತ ಹೇಳಿಕೊಂಡು, ಯಾರಿಗೆ ಈ ಭಗವಂತನ ಆಜ್ಞೆಯನ್ನು ಒಂದು ವೇಳೆ ಮೀರಿದ ಅಂತಾದರೆ ಆವಾಗ ಭಗವಂತ ಜ್ಞಾನಿಗೂ ಕೂಡ ಅವನು ಭಯವನ್ನು ಉಂಟು ಮಾಡ್ತಾನೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ಆ ಜ್ಞಾನಿಗೂ ಕೂಡ ಒಂದು ಚೌಕಟ್ಟಿದೆ. ತಾನು ಆ ಭಗವಂತನನ್ನು ಯಾವ ರೀತಿಯಾಗಿ ತಿಳ್ಕೊಳ್ಳಬೇಕೋ ಅವನು ಅದೇ ರೀತಿಯಾಗಿ ತಿಳ್ಕೊಳ್ಳಬೇಕು. ಒಂದು ವೇಳೆ ಅವನು ತಿಳಿದುಕೊಳ್ಳತಕ್ಕಂಥ ವಿಚಾರದಲ್ಲಿ ಒಂದು ವೇಳೆ ತಪ್ಪಿದ ಅಂತಾದರೆ ಆವಾಗ ಅಂಥವನಿಗೂ ಕೂಡ ಭಗವಂತ ಭಯವನ್ನು ಹುಟ್ಟಿಸ್ತಾನೆ, ಭಯಪ್ರದನಾಗ್ತಾನೆ ಅಂತ ಹೇಳ್ತಾರೆ. ಯಾಕೆ? ಭಗವಂತ ಭಯಕೃತ್ ಭಯನಾಶನ, ಭಗವಂತ ಭಯವನ್ನು ಹುಟ್ಟಿಸಿ ಭಯವನ್ನು ನಾಶ ಮಾಡಲಿಕ್ಕೆ ಸಾಮರ್ಥ್ಯ ಉಳ್ಳವನು. ಅದಕ್ಕೋಸ್ಕರವಾಗಿ ಅವನನ್ನು ಸರಿಯಾಗಿ ಯಥಾರ್ಥವಾಗಿ ತಿಳ್ಕೊಳ್ಳಬೇಕು ಎಂಬುದಾಗಿ ಹೇಳಿದ ನಂತರ ಅದಕ್ಕೆ ಪ್ರಮಾಣವನ್ನು ಕೊಡ್ತಾರೆ. ಉಪನಿಷತ್ತೇ ಆ ಪ್ರಮಾಣವನ್ನು ಹೇಳ್ತದೆ. ಭೀಷಾಸ್ಮಾದ್ವಾತಪ್ಪವದೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾತ್ ಅಗ್ನಿಶ್ಚ ಇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಇದು ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಭಗವಂತ ಜ್ಞಾನಿ ಅಜ್ಞಾನಿಗಳಿಗೆ ಇಬ್ಬರಿಗೂ ಕೂಡ ಭಗವಂತ ಭಯಕೃತ ಅನ್ನಿಸ್ಕೊಳ್ತಾನೆ. ಅದೇ ರೀತಿಯಾಗಿ ಭಯನಾಶನ ಅಂತ ಇದು ಎರಡನ್ನೂ ಕೂಡ ಭಗವಂತ ಮಾಡುತ್ತಾನೆ ಅಂತ ಹೇಳ್ತಾರೆ. ಹೇಗೆ ಇದಕ್ಕೆ ಪ್ರಮಾಣವನ್ನು ಹೇಳ್ತಾರೆ? ಭೀಷಾಸ್ಮಾದ್ವಾತಪ್ಪವತೆ, ಪ್ರವಾಹ ವಾಯು ಅವನು ತನ್ನ ಕಾರ್ಯವನ್ನು ಮಾಡುವಂತಹದ್ದು ಹೇಗೆ ಅಂತ ಕೇಳಿದರೆ, ಭಗವಂತನ ಆಜ್ಞೆ, ಭಗವಂತನ ಭಯ. ಎಲ್ಲರಿಗೂ ಕೂಡ ದೇವತೆಗಳಿಗಾಗಲಿ ಎಲ್ಲರಿಗೂ ಕೂಡ ಭಗವಂತನ ಭಯ ಎಂಬುದು ನಿಶ್ಚಿತವಿದ್ದೇ ಇದೆ. ಅದಕ್ಕೋಸ್ಕರವಾಗಿ ಅದು ಭಯ ಶಬ್ದಕ್ಕೆ ಏನರ್ಥವನ್ನು ಹೇಳಬೇಕು ಅಂತ ಕೇಳಿದ್ರೆ, ಭಯ ಅಂತ ಹೇಳಿದರೆ ನಮಗೆ ಯಾವುದೋ ಒಂದು ವಿಚಾರವಾಗಿ ಯಾವುದೋ ಒಂದು ವಿಷಯಕವಾಗಿರ್ತದಲ್ವ, ಆ ರೀತಿಯಾಗಿರ್ತಕ್ಕಂತಹ ಭಯ ಎಂಬುದಾಗಿ ಇಲ್ಲಿ ಅರ್ಥವನ್ನು ಮಾಡಬಾರ್ದು. ಮತ್ತು ಭಯ ಶಬ್ದಕ್ಕೆ ಹೇಗೆ ನಾವು ಅರ್ಥೈಸಬೇಕು ಅಂತ ಹೇಳಿದರೆ, ಭೀಷಾಸ್ಮಾದ್ವಾತ ಪವತೆ, ಭಗವಂತನ ಮೇಲಿರತಕ್ಕಂತಹ ಗೌರವ, ಭಗವಂತನ ಮೇಲಿರತಕ್ಕಂತಹ ಒಂದು
ಗೌರವದಿಂದಾಗಿ ಅವರು ಎಲ್ಲರೂ ಕೂಡ ತಮ್ಮ ತಮ್ಮ ಪ್ರವಾಹವಾಯು, ಅದೇ ರೀತಿಯಾಗಿ ಸೂರ್ಯಚಂದ್ರಾದಿಗಳು ಇವರೆಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಯವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಭೀಷ ಸ್ಮಾದ್ವಾತ ಪವತೆ, ವಾತ ಅವನು ಪ್ರವಾಹವಾಯು, ಅವನು ತನ್ನ ಕಾರ್ಯವನ್ನು ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂತ ಕೇಳಿದರೆ, ಅವನು ಆ ಭಗವಂತನ ಮೇಲಿರತಕ್ಕಂತಹ ಒಂದು ಭಯದಿಂದಾಗಿ ತಾನು ತನ್ನ ಕಾರ್ಯವನ್ನು ಮಾಡ್ತಾನೆ. ಅದಾದ ಮೇಲೆ ಭೀಷೋದೇತಿ ಸೂರ್ಯ ಉದೇತಿ, ಸೂರ್ಯಚಂದ್ರಾದಿಗಳು ತಮ್ಮ ಬೆಳಗುವಿಕೆ, ಚಂದ್ರ ಇತ್ಯಾದಿಗಳ ಈ ಬೆಳಗುವಿಕೆ ಎಂಬಂತಹದ್ದನ್ನು ಯಾಕೆ ಅಂತ ಕೇಳಿದರೆ, ಅವರು ಆ ಭಗವಂತನ ಭಯ, ಭಗವಂತನ ಒಂದು ಗೌರವಕ್ಕೋಸ್ಕರವಾಗಿ ತಮ್ಮ ಕಾರ್ಯವನ್ನು ಅವರು ಮಾಡ್ತಾರೆ ಎಂಬುದಾಗಿ ಉಪನಿಷತ್ತು ನಮಗೆ ತಿಳಿಸಿಕೊಡುತ್ತದೆ. ಅದಾದ ಮೇಲೆ ಭೀಷೋದಿತಿ ಸೂರ್ಯ ಭೀಷಾಸ್ಮಾತ್ ಅಗ್ನಿಶ್ಚ ಇಂದ್ರಶ್ಚ, ಅಗ್ನಿಂದ್ರಾದಿಗಳು ತಮ್ಮ ತಮ್ಮ ಕರ್ತವ್ಯ ಕರ್ಮವನ್ನು, ಎಲ್ಲರೂ ಕೂಡ ಲೌಕಿಕವಾಗಿಯೂ ಕೂಡ ನಾವು ಇಂತಹ ದೃಷ್ಟಾಂತಗಳನ್ನು ನೋಡ್ತೇವಲ್ವ. ಒಬ್ಬ ಹಿರಿಯ ಅಧಿಕಾರಿಯನ್ನು ಅನುಸರಿಸಿಕೊಂಡು ಅಥವಾ ಅವನ ಭಯದಿಂದಾಗಿಯೋ ಅವನ ಮೇಲಿರತಕ್ಕಂತಹ ವ್ಯವಸ್ಥೆಯಿಂದಾಗಿಯೋ ಎಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಯವನ್ನು ಮಾಡ್ತಾರಲ್ವ. ಈ ದೃಷ್ಟಾಂತ ಲೌಕಿಕವಾಗಿಯೂ ನಮ್ಮಲ್ಲಿದೆ. ಇದೇ ದೃಷ್ಟಾಂತ ನಾವು ಅಲೌಕಿಕವಾಗಿರ್ತಕ್ಕಂತಹದರಲ್ಲಿಯೂ ಕೂಡ ಸಮನ್ವಯ ಮಾಡಿಕೊಳ್ಳಬೇಕು. ಲೌಕಿಕವಾಗಿ ಯಾವುದೋ ಒಬ್ಬ ಹಿರಿಯ ಅಧಿಕಾರಿ ಅವನಿಗಿಂತ ಕಿರಿಯ ಅಧಿಕಾರಿಯ ಮೇಲೆ ತನ್ನ ಒಂದು ಭಯದಿಂದಾಗಿ ಅಥವಾ ಹಿರಿಯ ಅಧಿಕಾರಿಯ ಭಯದಿಂದಾಗಿ ತನ್ನ ಕಾರ್ಯವನ್ನು ಮಾಡುತ್ತಾರೋ, ಅದೇ ರೀತಿಯಾಗಿ ಭಗವಂತನ ಭಯದಿಂದಾಗಿ, ಭಗವಂತನ ಮೇಲಿರತಕ್ಕಂತಹ ಗೌರವದಿಂದಾಗಿ ಅವನಿಗಿಂತ ಕೆಳಗಿರತಕ್ಕಂತಹ ಅಗ್ನಿಯಾದಿಗಳು, ಇಂದ್ರಾದಿಗಳು, ಸೂರ್ಯಾದಿಗಳು ಇವರೆಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಯವನ್ನು ಮಾಡ್ತಾರೆ ಅಂತ ಎಂಬುದಾಗಿ ನಾವು ಅರ್ಥೈಸಿಕೊಳ್ಳಲಿಕ್ಕೆ ಬರ್ತದೆ. ಇದೇ ರೀತಿಯಾಗಿರ್ತಕ್ಕಂಥ ಅರ್ಥವನ್ನು ಹೇಳಬಹುದು. ಭಗವಂತನ ಒಂದು ಸಾರ್ವಭೌಮತ್ವ, ಭಗವಂತ ಯಾಕೆ ಅಷ್ಟು ಉತ್ಕೃಷ್ಟನಾಗಿ ಎಲ್ಲರನ್ನೂ ಕೂಡ ತನ್ನ ಅಂಕೆಯಲ್ಲಿಟ್ಟುಕೊಂಡು, ಅಂದರೆ ತನ್ನ ಹತೋಟಿಯಲ್ಲಿ ತನ್ನ ನಿಯಮದಲ್ಲಿ ಇಟ್ಟುಕೊಂಡು ಎಲ್ಲರನ್ನೂ ಕೂಡ ತಮ್ಮ ತಮ್ಮ ಕಾರ್ಯವನ್ನು ಮಾಡುವಂತೆ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಆ ಕರ್ತವ್ಯ ಕರ್ಮವನ್ನು ಯಾರು ಮೃತ್ಯುರ್ಧಾವತಿ ಪಂಚಮೈತಿ, ಮೃತ್ಯು ಯಮನೂ ಕೂಡ ಯಾರನ್ನೂ ಬಿಡುವುದಿಲ್ಲ. ಯಾಕೆ? ಭಗವಂತನ ಆಜ್ಞೆಯನ್ನು ಅನುಸರಿಸಿಕೊಂಡು ಯಾವುದೇ ರೀತಿಯಾಗಿರ್ತಕ್ಕಂತಹ ತರತಮವನ್ನು ತೋರದೆ ಯಾರ ಜೀವನ ಆಯುಷ್ಯ ಮುಗಿದಿದೆಯೋ ಅಂಥವರನ್ನು ಭಗವಂತ ನಿಶ್ಚಿತವಾಗಿಯೂ ಕೂಡ ಅವನು ತನ್ನಲ್ಲಿಗೆ ಕರೆದುಕೊಂಡು ಬಿಡ್ತಾನೆ. ಯಮ ಏನು ಮಾಡ್ತಾನೆ ಅಂತ ಕೇಳಿದರೆ, ಯಮ ತನ್ನ ಕೆಲಸವಾಗಿರತಕ್ಕಂತಹ ಏನು ಆ ಜೀವರಾಶಿಗಳನ್ನು ಕೊಂಡೊಯ್ಯುವಂತಹದ್ದು, ಅವರವರ ಅವಸ್ಥೆಗೆ ಅನುಸಾರವಾಗಿ, ಅವರವರ ಆಯುಷ್ಯಕ್ಕೆ ಅನುಸಾರವಾಗಿ ಭಗವಂತನ ಆಜ್ಞೆಯನ್ನು ಅನುಸರಿಸಿಕೊಂಡು ಯಮನೂ ಕೂಡ ಸಮಸ್ತ ಜೀವರಾಶಿಗಳನ್ನು ಏನು ಮಾಡ್ತಾನೆ ಅಂತ ಕೇಳಿದರೆ ಇಲ್ಲಿಂದ ಕರೆದುಕೊಂಡು ಹೋಗ್ತಾನಲ್ವ. ಅದು ಹೇಗೆ ಅಂತ ಕೇಳಿದ್ರೆ, ಅದೂ ಕೂಡ ಮೃತ್ಯುರ್ಧಾವತಿ ಪಂಚಮ, ಭಗವಂತನ ಒಂದು ಭಯದಿಂದಾಗಿ ತಾನು ಆ ಎಲ್ಲ ಕರ್ಮವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಅವನೂ ಕೂಡ ತನ್ನ ಕರ್ತವ್ಯದಲ್ಲಿ, ಕೆಲಸದಲ್ಲಿ ಜಾಗರೂಕನಾಗಿ, ಯಾವಾಗ ತನ್ನ ಕರ್ತವ್ಯ ಪ್ರಜ್ಞೆಯನ್ನು ಯಾವ ಕಾಲಕ್ಕೂ ಮರೆಯುವುದಿಲ್ಲ. ಹಾಗೆ ಆ ಯಮನೂ ಕೂಡ ತನ್ನ ಕಾರ್ಯವನ್ನು ಮಾಡ್ತಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಪ್ರಮಾಣವನ್ನು ಕೂಡ ಕೊಡ್ತಾರೆ. ತದೇವ ಬ್ರಹ್ಮ ಭಯಕೃತ ವಿದುಷೋ ಅವಿದುಷಸ್ತದ ಅಂತ. ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಎಲ್ಲರಿಗೂ ಕೂಡ ಅನದಸ್ಯ ಭಯಂ ಭವತಿ ತತ್ವೇವ ಭಯಂ ವಿದುಷೋ ಅನುನ್ವಾನಸ್ಯ. ವಿದುಷರು ವಿದ್ವಾಂಸರು ಅವಿದ್ವಾಂಸರು ಅಂತ ಭಯ ಇಲ್ಲ, ಎಲ್ಲರಿಗೂ ಕೂಡ ಭಗವಂತ ಭಯವನ್ನು ಮಾಡಿಕೊಡ್ತಾನೆ ಅಂತ ಹೇಳ್ತಾರೆ. ವಿದುಷೋ ಅಲ್ಪ ಭಯಂ ಕುರ್ಯಾತ್ ಯಾವನ್ ಮುಕ್ತಂ ಮೃಜತ್ಯಸೋ.
ಯಾರು ಭಗವಂತನನ್ನು ಯಥಾರ್ಥವಾಗಿ ತಿಳ್ಕೊಳ್ತಾರೆ, ಯಾರು ಭಗವಂತನನ್ನು ಸ್ವರೂಪತಃ ಅವನನ್ನು ತಿಳ್ಕೊಳ್ತಾರೋ ಅಂಥವರಿಗೆ ಭಗವಂತ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅಲ್ಪ ಭಯಂ ಕುರ್ಯಾತ್. ಯಾಕೆ ಅವರು ಭಗವಂತನನ್ನು ಯಥಾರ್ಥವಾಗಿ ಭಗವಂತನ ಯಥಾರ್ಥವಾಗಿರತಕ್ಕಂಥ ವ್ಯವಸ್ಥೆಯನ್ನು ತಿಳ್ಕೊಂಡು ತಾವು ತಮ್ಮ ಸಾಧನೆಯನ್ನು ಮಾಡ್ತಾರೆ. ಹಾಗೆಯೇ ಇಲ್ಲಿ ತಸ್ಮಾತ್ ವಾಯುವಾದಯೋ ದೇವಾ ವಿದ್ವಾಂಸೋಪಿ ವಿಶೇಷತಃ ಭೀತಾ ಸ್ವಕರ್ಮ ಕುರ್ವಂತಿ ಪ್ರೀತೋ ವಿಷ್ಣೋ ಪ್ರೀತ್ಯರ್ಥಮಂಜಸ ಅಂತ. ಪ್ರೀತಾ ವಾಯುವಾದಯೋ ದೇವಾ, ಎಲ್ಲ ವಾಯುವಾದಿ ದೇವತೆಗಳು, ವಾಯು ಇಂದ್ರಾದಿಗಳು, ವಾಯುವಾದಿಗಳು ಇಂದ್ರಾದಿಗಳು ಎಲ್ಲರೂ ಕೂಡ, ಯಮ ಇತ್ಯಾದಿ ಇವರೆಲ್ಲರೂ ಕೂಡ ಏನು ಅಂತ ಕೇಳಿದ್ರೆ ದೇವ ವಿದ್ವಾಂಸೋಪಿ, ದೇವತೆಗಳು ವಿದ್ವಾಂಸರು ಎಲ್ಲರೂ ಕೂಡ ಭಗವಂತನ ಭಯದಿಂದಾಗಿ ಭಗವಂತನ ಮೇಲಿರತಕ್ಕಂತಹ ಗೌರವದಿಂದಾಗಿ ತಾವು ತಮ್ಮ ಕರ್ಮವನ್ನು ಒಂದು ಮಾಡ್ತಾರೆ ಅಂತ ಹೇಳ್ತಾರೆ. ಸ್ವಕರ್ಮ ಕುರುವಂತಿ, ತಮಗೆ ಏನು ಹೇಳಲ್ಪಟ್ಟಂತಹ ಕರ್ಮ ಇದೆ ಅದನ್ನು ಯಾವ ಕಾಲಕ್ಕೂ ಕೂಡ ಅದರಲ್ಲಿ ಒಂದು ಆಲಸ್ಯವನ್ನು ತೋರದೆ ತಾವು ಕರ್ಮಾಂಗವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ತದನಂತರದಲ್ಲಿ ಯಾರು ಅಮನ್ಮಾನಸ್ಯ ವಿಷ್ಣು ಕುರ್ಯಾ ನಿತ್ಯಂ ಮಹದ್ಭಯಂ, ಯಾರು ಭಗವಂತನನ್ನ ಮರೆತು ಬದುಕ್ತಾರೆ, ಯಾರು ಭಗವಂತನ ಚಿಂತನೆಯಲ್ಲಿ ಬಿಟ್ಟು ಬದುಕ್ತಾರೆ, ಜೀವನವನ್ನು ಕೇವಲ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅದರಲ್ಲಿ ಏಮಿಲ್ಲ, ಏಮ್ ಶಬ್ದಕ್ಕೆ ಯಾವುದೋ ಒಂದು ಲೌಕಿಕವಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಇಟ್ಟುಕೊಂಡು ಹೇಳಿದ್ದಲ್ಲ. ಮತ್ತೇನು ಅಂತಂದರೆ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಚಿಂತನೆ ಏನು, ತಾನು ಏನು ಜೀವನವನ್ನು ಭಗವಂತನೇ ನನಗೆ ಕೊಟ್ಟಿದ್ದಾನೆ, ಆ ಭಗವಂತ ಕೊಟ್ಟಿರತಕ್ಕಂತಹ ಈ ಜೀವನ ಅದು ಯಾವುದಕ್ಕೆ ವಿನಿಯೋಗ ಆಗಬೇಕು ಇದರ ಬಗ್ಗೆ ತಿಳ್ಕೊಳ್ಬೇಕು. ಅಷ್ಟು ಮಾತ್ರವಲ್ಲದೆ ಇದನ್ನು ಕೊಟ್ಟಿರತಕ್ಕಂತಹ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು. ಅದೇ ರೀತಿಯಾಗಿ ಭಗವಂತ ಎಷ್ಟು ಸಾಮರ್ಥ್ಯವುಳ್ಳವನು ಇದನ್ನು ತಿಳ್ಕೊಳ್ಬೇಕು. ಇದೆಲ್ಲವನ್ನೂ ಕೂಡ ತಿಳಿದುಕೊಂಡು ತಾನು ತನಗೆ ಒಪ್ಪಿಸಿರತಕ್ಕಂತಹ ತನಗೆ ಸೂಚಿತವಾಗಿರತಕ್ಕಂತಹ ಕರ್ಮವನ್ನು ತಾನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಯಾರಿಗೋಸ್ಕರ ಮಾಡಬೇಕು ಅಂತ ಕೇಳಿದ್ರೆ ವಿಷ್ಣೋ ಪ್ರೀತ್ಯರ್ಥಂ, ಎಲ್ಲ ಕರ್ಮಾಂಗಗಳು ಕೂಡ ಅದು ಭಗವತ್ ಪ್ರೀತಿದಾಯಕವಾಗಬೇಕು. ನಮ್ಮಲ್ಲಿ ಎಲ್ಲಿಯ ತನಕ ಅಂತ ಕೇಳಿದರೆ ಬೆಳಗ್ಗಿನಿಂದ ಆರಂಭಿಸಿಕೊಂಡು ದಂತಧಾವನ ಅಲ್ಲಿಂದ ಅಲ್ಲ, ಯಾವಾಗ ನಾವು ಮಲಗಿ ಮಧ್ಯದಲ್ಲಿ ಒಂದು ವೇಳೆ ರಾತ್ರಿಯ ವೇಳೆ ಒಂದು ವೇಳೆ ಎಚ್ಚರ ಆಯಿತು, ಇಲ್ಲ ಬೆಳಗ್ಗಿನ ಹೊತ್ತಿಗೆ ಎಚ್ಚರ ಆಯಿತು ಅಂತ ಆದರೆ ಆ ಕಾಲಕ್ಕೂ ಕೂಡ ತಾನು ಹೇಳುವಾಗಲೂ ಕೂಡ ಭಗವಂತನ ಚಿಂತನೆಯಲ್ಲಿ ಭಗವಂತನ ಸ್ಮರಣೆಯಲ್ಲಿ ತಾನಿರಬೇಕು ಅಂತ ಹೇಳ್ತಾರೆ. ಅಷ್ಟು ನಿಯಮವನ್ನು ಹೇಳ್ತಾರೆ. ಹೀಗೆ ಎಲ್ಲವೂ ಕೂಡ ನಮ್ಮಲ್ಲಿ ನಾವು ಬೆಳಗ್ಗೆ ಮಾಡತಕ್ಕಂತಹ ಶೌಚಾಚಾರಗಳಿರಲಿ, ಅದಾದ ಮೇಲೆ ಸ್ನಾನಾದಿಗಳಿರಲಿ, ಎಲ್ಲವೂ ಕೂಡ ಸ್ನಾನಾದಿಗಳೂ ಕೂಡ ಅದು ಭಗವತ್ ಪ್ರೀತಿದಾಯಕವಾಗಿಯೇ ಇರಬೇಕು. ಯಾಕೆ ಸ್ನಾನ ಎಂಬುದು ಅದು ಯಾವುದೋ ಒಂದು ಹೊರಗಿನ ಬಾಹ್ಯವಾಗಿರತಕ್ಕಂತಹ ಈ ಪಾಂಚಭೌತಿಕವಾಗಿರತಕ್ಕಂತಹ ಶರೀರದ ವ್ಯವಸ್ಥೆಯಲ್ಲಿ ಅದನ್ನು ಹೇಳಿದ್ದಲ್ಲ. ಪಾಂಚಭೌತಿಕ ಶರೀರ ಹೇಗೆ ಶುದ್ಧವಾಯಿತೋ, ಶುದ್ಧವಾದಂತೆ ಆಯಿತೋ ಅದು ಅಷ್ಟು ಮಾತ್ರವಲ್ಲದೆ ಒಳಗಿನ ಆ ಚಿದ್ರೂಪ, ಒಳಗಿನ ಒಂದು ಮನಸ್ಸೇನಿದೆ ಅದು ಕೂಡ ಶುದ್ಧವಾಗಬೇಕಪ್ಪ. ಅದಕ್ಕೋಸ್ಕರವಾಗಿ ಆ ಸ್ನಾನಾದಿಗಳಿಂದ ಹಿಡಿಕೊಂಡು ತನ್ನ ದೇವತಾರ್ಚನೆ, ತನ್ನ ದೈನಂದಿನ ಚಟುವಟಿಕೆ ಇದೆಲ್ಲವೂ ಕೂಡ ಯಾರಿಗೋಸ್ಕರ, ಯಾವುದಕ್ಕೋಸ್ಕರ ಅಂತ ಕೇಳಿದ್ರೆ ವಿಷ್ಣು ಪ್ರೀತ್ಯರ್ಥ ಮಂಜಸ, ಭಗವತ್ ಪ್ರೀತಿದಾಯಕವಾಗಿಯೇ ಇರಬೇಕು. ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡುವುದಕ್ಕೋಸ್ಕರವಾಗಿಯೇ ಇರಬೇಕು ಎಂಬಂತಹ ಒಂದು ಚಿಂತನೆ ನಮಗೆ ಉಪನಿಷತ್ಕಾರರು ಕೊಟ್ಟಿದ್ದು. ಈ ಚಿಂತನೆಯನ್ನು ನಮ್ಮ ದೈನಂದಿನ ಜೀವನದಲ್ಲಿ, ದೈನಂದಿನ ವ್ಯವಸ್ಥೆಯಲ್ಲಿ ನಾವು ಇದನ್ನು ಅಳವಡಿಸಿಕೊಳ್ಳಬೇಕು ಎಂಬುದಾಗಿ ಉಪನಿಷತ್ತಿನ ಆಂತರ್ಯ. ಅದಾದ ಮೇಲೆ ಮುಂದೆ ಹೇಳ್ತಾರೆ, ಯಾರು ಇದನ್ನು ಅನುಸರಣೆ ಮಾಡುವುದಿಲ್ಲ,
ಯಾರು ಇದನ್ನು ಮೀರಿ ಹೋಗ್ತಾರೆ ಅಂಥವನಿಗೇನಾಗ್ತದೆ ಅಂತ ಕೇಳಿದರೆ ಅಂಥವನಿಗೆ ಭಗವಂತ ಕುರಿಯಾತ ನಿತ್ಯಂ ಮಹದ್ಭಯಂ, ಭಗವಂತ ಭಯವನ್ನು ಉಂಟು ಮಾಡುವವನಾಗ್ತಾನೆ ಅಂತ ಹೇಳ್ತಾರೆ. ಯಾರಿಗೆ ಅಂತ ಕೇಳಿದ್ರೆ ಯಾರು ಭಗವಂತನ ಚಿಂತನೆಯಲ್ಲಿ ಮರೆತು ಬದುಕ್ತಾನೋ, ಯಾರು ಭಗವಂತನ ಒಂದು ವ್ಯವಸ್ಥೆಯನ್ನು ಮರೆತು ತನ್ನ ಜೀವನವನ್ನು ಮಾಡ್ತಾನೋ ಅಂಥವನಿಗೆ ಭಗವಂತ ಮಹದ್ಭಯಂ, ಮಹತ್ತರವಾಗಿರತಕ್ಕಂತಹ ಭಯವನ್ನು ಉಂಟು ಮಾಡುವವನಾಗ್ತಾನೆ ಎಂಬುದಾಗಿ ಉಪನಿಷತ್ತು ನಮಗೆ ಎಚ್ಚರಿಕೆಯನ್ನು ಕೊಡ್ತದೆ. ಮತ್ತು ಅಷ್ಟು ಮಾತ್ರವಲ್ಲದೆ ತನ್ನ ಕರ್ತವ್ಯ ಕರ್ಮಗಳನ್ನು ಬಿಟ್ಟು ಕರ್ತವ್ಯವನ್ನು ಮರೆತು ಯಾವುದನ್ನು ತನಗೆ ಹೇಳಿದ್ದಾರೆ, ತನಗೆ ಸೂಚಿತವಾಗಿರತಕ್ಕಂತಹ ಕರ್ಮವನ್ನು ಯಾವುದನ್ನು ವಿಧಿ ಮಾಡಿದ್ದಾರೆ, ವಿಧಾನ ಮಾಡಿದ್ದಾರೆ ಅದನ್ನು ತಾನು ಮಾಡಲೇಬೇಕು. ಯಾವುದನ್ನು ನಿಷೇಧ ಮಾಡಿದ್ದಾರೆ, ಯಾವುದನ್ನು ಮಾಡಲೇಬೇಕು ಅಂತ ಹೇಳಿರ್ತಕ್ಕಂಥದ್ದನ್ನು ಬಿಡುವುದು, ಮಾಡಬಾರದು ಅಂತ ಹೇಳಿದ್ದನ್ನು ಮಾಡುವಂತಹದ್ದು. ವಿಧಿ ನಿಷೇಧಗಳನ್ನು ಅದರಲ್ಲಿ ಆಚರಣೆ, ಅದರಲ್ಲಿ ತ್ಯಾಗ, ಇದೆರಡೂ ಕೂಡ ನಮಗೆ ಏನಾಗ್ತದೆ ಅಂತ ಕೇಳಿದರೆ ಇದು ನಮ್ಮ ಅಂಧಂತಮಸ್ಸಿಗೆ, ಅಂದರೆ ನಮಗೆ ಕೆಳಗಿನ ಲೋಕಕ್ಕೆ ಈ ರೀತಿಯಾಗಿರ್ತಕ್ಕಂತಹ ಅಂಧಂತಮ ಮೊದಲಾದಂತಹ ಲೋಕವನ್ನು ಹೊಂದಲಿಕ್ಕೆ ಬೇಕಾಗುವಂತಹ ವ್ಯವಸ್ಥೆ ಆಗಿಬಿಡ್ತದೆ. ಅದಕ್ಕೋಸ್ಕರವಾಗಿ ಕರ್ಮ ಮಾಡಬೇಕು. ಕರ್ಮ ಮಾಡುವಾಗ ಆ ಕರ್ಮ ಹೇಗಿರಬೇಕು ಅಂತಂದರೆ ಕರ್ಮದ ಅಭಿಮಾನಿ, ಕರ್ಮದ ಮುಖ್ಯ ತ್ಯಾಗ, ಇದರ ಬಗ್ಗೆ ಯಥಾರ್ಥವಾಗಿ ತಿಳಿದುಕೊಂಡು ತಾನು ಆ ಕರ್ಮವನ್ನು ಆಚರಿಸಬೇಕು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಎಲ್ಲ ಈ ಆನಂದಾದಿಗಳ ವಿಷಯಗಳನ್ನು ಯಾರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಆನಂದ ಎಷ್ಟೆಷ್ಟು ಪ್ರಮಾಣ, ಇಲ್ಲಿ ಆನಂದದಲ್ಲಿಯೂ ಕೂಡ ತಾರತಮ್ಯ ಇದೆ. ಯಾಕೆ ಅಂತಂದರೆ ಲಕ್ಷ್ಮೀದೇವಿಗೆ ಇರತಕ್ಕಂತಹ ಆನಂದ ಅದು ಬ್ರಹ್ಮಾದಿಗಳಿಗಿಲ್ಲ, ಬ್ರಹ್ಮನಿಗಿರತಕ್ಕಂತಹ ಆನಂದದ ವ್ಯವಸ್ಥೆಯಲ್ಲಿ ಅದು ರುದ್ರಾದಿಗಳಿಲ್ಲ. ಹೀಗೆ ಆನಂದದಲ್ಲಿಯೂ ಕೂಡ ಒಂದಷ್ಟು ವಿಭಾಗಗಳಿದೆ. ಅಂದರೆ ಇಂತಿಷ್ಟು ಪ್ರಮಾಣವಾಗಿ ಇಂತಿಷ್ಟು ವ್ಯವಸ್ಥೆಯಲ್ಲಿ ಅವರಿಗೆ ಆನಂದಾದಿಗಳ ಅನುಭವ, ಮತ್ತು ಇವರೆಲ್ಲರೂ ಕೂಡ ಇಷ್ಟಿಷ್ಟು ಆನಂದಕ್ಕೆ ಅರ್ಹತೆ ಉಳ್ಳವರು ಎಂಬುದಾಗಿ ಇಲ್ಲಿ ಪ್ರಮಾಣವನ್ನು ಮುಂದೆ ಹೇಳ್ತಾರೆ. ಹೇಗೆ ಅಂತ ಕೇಳಿದ್ರೆ ಶೈಶಾನಂದಸ್ಯ ಮೀಮಾಗುಂಸಾ ಭವತಿ ಅಂತ ಹೇಳಿಕೊಂಡು ಆನಂದದ ತರತಮವನ್ನು, ಆನಂದದಲ್ಲಿ ತರತಮ, ಎಷ್ಟು ಆನಂದ ಯಾರಿಗೆ, ಯಾವ ದೇವತೆಗಳಿಗೆ ಎಂಬಂತಹ ತರತಮ ಭಾವವನ್ನು ಇಲ್ಲಿ ಉಪನಿಷತ್ತು ನಮ್ಮ ಮುಂದೆ ತೆರೆದಿರ್ತದೆ. ಈ ತೈತ್ತರೀಯ ಉಪನಿಷತ್ತು ಆ ಆನಂದದ ಶೇಕಡವನ್ನು, ಎಷ್ಟೆಷ್ಟು ಆನಂದಕ್ಕೆ ಅರ್ಹತೆ ಉಳ್ಳವರು ಯಾರು ಯಾರು, ಯಾವ ದೇವತೆಗಳು ಎಂಬ ಈ ಪ್ರಮಾಣವನ್ನು ನಮ್ಮ ಮುಂದೆ ತೆರೆದಿರ್ತದೆ. ಹೇಗೆ ಅಂತ ಕೇಳಿದರೆ ಯುವಾಧ್ಯಾಯಕಃ ಆಶಿಷ್ಟೋ ದೃಢಿಷ್ಟೋ ಬಲಿಷ್ಠ ತಸ್ಯೇಯಂ ಪೃಥಿವೀ ಸರ್ವಾ ವಿತ್ತಸ್ಯ ಪೂರ್ಣ ಸ್ಯಾತ್ ಸ ಏಕೋ ಮಾನುಷಾನಂದ ಅಂತ ಹೇಳಿಕೊಂಡು ಆನಂದದ ವ್ಯವಸ್ಥೆಯನ್ನು, ಆನಂದದ ಆ ತರತಮ ಭಾವವನ್ನು ಉಪನಿಷತ್ತು ನಮ್ಮ ಮುಂದೆ ಹೇಳ್ತದೆ. ಹೇಗೆ ಅಂತ ಕೇಳಿದರೆ ಜ್ಞಾನಿಗಳಿಗೆ ಮೋಕ್ಷದಲ್ಲಿ ಉಂಟಾಗತಕ್ಕಂಥ ಆನಂದ ಅದರ ಬಗ್ಗೆ ಮುಂದೆ ಹೇಳ್ತಾರೆ. ಈಗ ಪ್ರಕೃತ ಏನು ಹೇಳ್ತಾರೆ ಅಂತ ಕೇಳಿದರೆ ಆನಂದದಲ್ಲಿ ಮೋಕ್ಷವನ್ನು ಈ ಮುಕ್ತರಾಗಿರ್ತಕ್ಕಂಥವರು, ಮುಕ್ತರು ಅವರು ಏನು ಮಾಡ್ತಾರೆ ಅಂತ ಕೇಳಿದರೆ ಮೋಕ್ಷವನ್ನು ಪಡಿತಾರೆ. ಹೇಗೆ ಅಂತ ಕೇಳಿದರೆ ಈ ಭಗವಂತನ ನಿರ್ದಿಷ್ಟವಾಗಿರತಕ್ಕಂಥ ಗುಣಗಳ ಚಿಂತನೆ, ಅಷ್ಟು ಮಾತ್ರವಲ್ಲದೆ ಅದರ ಪೂರ್ಣವಾಗಿರ್ತಕ್ಕಂತಹ ಅನುಸಂಧಾನ, ಈ ಭಗವಂತನ ಗುಣಗಳ ಅನುಸಂಧಾನ ಅತ್ಯವಶ್ಯಕ. ಯಾಕೆಂತಂದರೆ ಗುಣಗಳ ಚಿಂತನೆ ಇಲ್ಲದೆ ಅವನ ಗುಣಗಳನ್ನು ಚಿಂತನೆ ಮಾಡುವುದು ಅಂತ ಹೇಳಿದರೆ ಅವನಲ್ಲಿರ್ತಕ್ಕಂತಹ ಏನು ಆ ಗುಣಗಳನ್ನು ನಮ್ಮಲ್ಲಿ ನಾವು ಅದನ್ನು ಕಿಂಚಿತ್ತಾಗಿಯೂ ಕೂಡ ಅವನನ್ನು ಆ ರೀತಿಯಾಗಿ ಆ ಗುಣಪೂರ್ಣತ್ವವನ್ನು ನಮ್ಮಲ್ಲಿ ನಾವು ಉಪಾಸನೆ ಮಾಡಿದೆವು ಅಂತಾದರೆ ಆ ಗುಣಗಳು ನಮ್ಮಲ್ಲಿ
ಕಿಂಚಿತ್ತಾದರೂ ಬರಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ಆ ಗುಣಗಳನ್ನು ಚಿಂತನೆ ಮಾಡಬೇಕು. ಅವನನ್ನು, ಆ ಭಗವಂತನನ್ನು ಯಾರು ಆ ಗುಣ ಪೂರ್ಣತ್ವವನ್ನು ಚಿಂತನೆ ಮಾಡ್ತಾರೆ, ಏನಾಗ್ತದೆ ಅಂತ ಕೇಳಿದರೆ ಅವನು ಪೂರ್ಣನಾಗಿರ್ತಕ್ಕಂಥವನು, ಸುಖವನ್ನು ಪಡೆದವನು, ನಿರ್ವಿಕಾರ ಎಲ್ಲವನ್ನೂ ಕೂಡ ಪಡೆದವನಾಗಿರ್ತಾನೆ. ಅಷ್ಟು ಮಾತ್ರವಲ್ಲದೆ ಏನು ಸಯೇಕೋ ಮಾನುಷಾನಂದ ಅಂತ ಈ ಮನುಷ್ಯ ಚಕ್ರವರ್ತಿ, ಮನುಷ್ಯದಲ್ಲಿ ಚಕ್ರವರ್ತಿಯಾಗಿರ್ತಕ್ಕಂಥವನು. ಇಲ್ಲಿ 5 ಮಂದಿ ವಿಭಾಗಗಳಿದೆ. ಮನುಷ್ಯೋತ್ತಮರಲ್ಲಿ ದೇವ ಋಷಿ ಪಿತೃ ಪಾಹ ಚಕ್ರವರ್ತಿನಃ ಅಂತ ಇಲ್ಲಿ 5 ವಿಭಾಗವನ್ನು ಹೇಳ್ತಾರೆ. ದೇವತೆಗಳು, ಋಷಿಗಳು, ಅದೇ ರೀತಿಯಾಗಿ ರಾಜರು, ಚಕ್ರವರ್ತಿಗಳು ಅಂತ ಹೇಳಿಕೊಂಡು ಈ 5 ಕೆಟಗರಿಯನ್ನು ಇಲ್ಲಿ ಹೇಳ್ತಾರಲ್ವ. ಅದರಲ್ಲಿ ಮನುಷ್ಯ ಚಕ್ರವರ್ತಿಗಳು, ಆ ಮನುಷ್ಯ ಚಕ್ರವರ್ತಿಗಳು ಏನು ಅಂತ ಹೇಗಿರ್ತಾರೆ ಅಂತ ಕೇಳಿದ್ರೆ, ಸ್ಯಾದೇವ ಮೋಕ್ಷ ತತ್ರಾಪಿ ಆನಂದಸ್ಯ ವಿಚಿತ್ರತ ಎಷ್ಟು ಸಾಧುಗುಣೈರ್ಯುಕ್ತ ತಸ್ಯೈವ ವೈಕಿಲಾಮಿಹಿ. ಈ ಆ ಎಲ್ಲ ಗುಣಗಳನ್ನು ತರತಮವನ್ನು ಹೇಳ್ತಾರೆ. ಜ್ಞಾನಿಗಳಿಗೆ ಮೋಕ್ಷ ನಿಶ್ಚಿತ. ಹೇಗೆ ಅಂತ ಕೇಳಿದರೆ ಆ ಮೋಕ್ಷದಲ್ಲಿಯೂ ಕೂಡ ಆನಂದದಲ್ಲಿ ತಾರತಮ್ಯ ಉಂಟೇ ಉಂಟು. ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆ ಅಂತಂದರೆ, ಒಂದು 5 ವರ್ಷದ ಅಥವಾ 8 ವರ್ಷದ ಮಗುವಿಗೆ ನಾವು ಎಷ್ಟು ಊಟವನ್ನು ಕೊಡ್ತೇವೆಯೋ ಅಷ್ಟೇ ಊಟ ಒಬ್ಬ 18 ವರ್ಷದ ಯುವಕನೋ ಅಥವಾ 20 ವರ್ಷದ ಯುವಕನೋ ಅವರಿಗೆ ನಾವು ಅಷ್ಟೇ ಊಟವನ್ನು ಕೊಟ್ಟರೆ ಸಾಕಾಗ್ತದ? ಅಥವಾ ಒಬ್ಬ 20, 22, 25 ವರ್ಷದ ವ್ಯಕ್ತಿಗೆ ಕೊಡತಕ್ಕಂತಹ ಊಟದ ಪ್ರಮಾಣವನ್ನು, ಅದೇ ಊಟದ ಪ್ರಮಾಣವನ್ನು ಒಂದು ಚಿಕ್ಕ ಮಗುವಿಗೆ, 5 ವರ್ಷದ 6 ವರ್ಷದ ಮಗುವಿಗೆ ಅದನ್ನೇ ನಾವು ಕೊಟ್ಟರೆ ಇದು ಸರಿಯೋ ಅಂತ ಕೇಳಿದರೆ ಇಲ್ಲ. ಯಾಕೆ? ಈ ವ್ಯವಸ್ಥೆ, ಈ ತರತಮ ಭಾವ ಇದು ಇದ್ದೇ ಇದೆ. ಸಣ್ಣ ಮಗುವಿಗೆ ಯಾವ ರೀತಿಯಾಗಿರ್ತಕ್ಕಂಥ ಎಷ್ಟು ಪ್ರಮಾಣದಲ್ಲಿ ಯಾವ ಆಹಾರವನ್ನು ನೀಡಬೇಕೋ ಅಷ್ಟೇ ಆಹಾರವನ್ನು ನೀಡುವಂತಹದ್ದು. ಅದೇ ರೀತಿಯಾಗಿ ಒಬ್ಬ ಒಬ್ಬ ವ್ಯಕ್ತಿಗೆ, ಒಬ್ಬ 25-30 ವರ್ಷದ ವ್ಯಕ್ತಿಗೆ ಅವನಿಗೆ ಕೊಡತಕ್ಕಂತಹ ಊಟದ ಪ್ರಮಾಣವು ಅಷ್ಟೇ ಅಂತ ಕೇಳಿದರೆ ಇಲ್ಲ. ಇವರಿಬ್ಬರಲ್ಲಿಯೂ ಕೂಡ ವ್ಯತ್ಯಾಸ ಎಂಬುದು ಉಂಟೇ ಉಂಟು. ಅದೇ ರೀತಿಯಾಗಿ ಆನಂದದಲ್ಲಿಯೂ ಕೂಡ ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂತಹ ಆನಂದ ಅಲ್ಲ. ಮತ್ತು ಆನಂದದಲ್ಲಿ ಏನು ವ್ಯತ್ಯಾಸ ಎಂಬುದು ಉಂಟು. ಹೇಗೆ ಅಂತ ಕೇಳಿದರೆ, ಕೆಲವರಿಗೆ ಅತಿಯಾಗಿರ್ತಕ್ಕಂಥ ಆನಂದವನ್ನು ಭಗವಂತ ಕರುಣಿಸ್ತಾನೆ. ಇನ್ನು ಕೆಲವರಿಗೆ ಅವರ ಯೋಗ್ಯತಾನುಸಾರವಾಗಿ ಸ್ವಲ್ಪ ಕಡಿಮೆಯಾಗಿರ್ತಕ್ಕಂತಹ ಆನಂದವನ್ನು ಭಗವಂತ ಅನುಭವಿಸುವಂತೆ ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ, ಈ ಮನುಷ್ಯ ಚಕ್ರವರ್ತಿಗಳು ಯಾರಿದ್ದಾರೆ ಅವರು ನಿರ್ದಿಷ್ಟನಾಗಿರ್ತಕ್ಕಂತಹ ಆನಂದಾದಿ ಗುಣಗಳಿಂದ ಕೂಡಿರತಕ್ಕಂಥವನು. ಅವನಿಗೆ ಮುಕ್ತಿಗಿಂತ ಮುಂಚೆ ಸಮಸ್ತ ಪೃಥ್ವಿಯೂ ಕೂಡ, ಎಲ್ಲ ಜಗತ್ತುಗಳು, ಆ ಭೂಮಿ ಅದೇನಾಗಿದೆ ಅಂತ ಕೇಳಿದರೆ ಇಡೀ ಜಗತ್ತು ಅವನ ಅಧೀನವಾಗಿ ಉಂಟು. ಅವನ ಅಧೀನವಾಗಿರ್ತಕ್ಕಂಥವನು ಅವನು ಏನಾಗ್ತಾನೆ, ಅವನು ಪೂರ್ಣ ಮುಕ್ತನಾದಾಗ ಪೂರ್ಣವಾಗಿರ್ತಕ್ಕಂತಹ ಫಲವನ್ನು ಅವನು ಅನುಭವಿಸ್ತಾನೆ. ಹೇಗೆ ಅಂತ ಕೇಳಿದರೆ, ಅವನನ್ನು ಭಗವಂತನ ಜೊತೆಗೇನೆ ಇಟ್ಟುಕೊಂಡು ಅವನನ್ನು ಸಂಚಾರವನ್ನು ಮಾಡುವಂತೆ ಮಾಡ್ತಾನಂತೆ. ಇದು ಭಗವಂತನ ಅತಿ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಭಗವಂತ ತನ್ನ ಜೊತೆಗಿಟ್ಟುಕೊಂಡು ಅವರನ್ನು ತನ್ನ ಸುಖಾದಿಗಳನ್ನು ಅನುಭವಿಸುವಂತೆ ಮಾಡ್ತಾನೆ. ಅಷ್ಟು ಮಾತ್ರವಲ್ಲದೆ, ಇನ್ನು ಚಕ್ರವರ್ತಿಯಾಗಿದ್ದಾಗ ಇದೆಲ್ಲ ಆನಂದವನ್ನು ಅನುಭವಿಸಿದ್ದನೋ ಅದೆಲ್ಲವೂ ಕೂಡ ಅದು ಒಂದು ಆನಂದ. ಅದಕ್ಕಿಂತ ಅಧಿಕವಾಗಿರ್ತಕ್ಕಂತಹ ಆನಂದವನ್ನು ಯಾರು ಮನುಷ್ಯ ಗಂಧರ್ವರು ಅವರು ಪಡ್ಕೊಳ್ತಾರೆ ಅಂತ ಹೇಳ್ತಾರೆ. ಇದರಲ್ಲಿ ಹೇಗೆ ಅಂತ ಕೇಳಿದರೆ ಒಳ್ಳೆ ವಿಭಾಗವನ್ನು ಹೇಳ್ತಾರೆ. ಸಂಸಾರದಲ್ಲಿ ಅವನು ತ್ರೇತಾಯುಗ ಕಾಲದಲ್ಲಿ ಚಕ್ರವರ್ತಿಯಾಗಿದ್ದ, ಪೃಥ್ವಿಯನ್ನು ಆಳ್ತಾ ಇದ್ದ. ಆವಾಗ ಸಾಧುಯುವ, ಆಧ್ಯಾಯಕ, ಯುವ ಎಂಬುದಾಗಿ ಅಲ್ಲಿ ವಿಭಾಗವನ್ನೆಲ್ಲ ಹೇಳ್ತಾರೆ. ಅವೆಲ್ಲವನ್ನೂ ಕೂಡ ಏನು ಮಾಡ್ತಾನೆ ಅಂತ ಕೇಳಿದರೆ, ಭಗವಂತ ಆ ಎಲ್ಲ ಆನಂದದಲ್ಲಿ ಆ ತರತಮವನ್ನು, ಆನಂದದಲ್ಲಿರ್ತಕ್ಕಂಥ
ಆನಂದದಲ್ಲಿರತಕ್ಕಂತಹ ಒಂದು ಆ ತರತಮವನ್ನು ತಾನು ಭಗವಂತ ತೋರಿಸ್ತಾನೆ. ಹೀಗೆ ಆ ಭಗವಂತನ ವ್ಯವಸ್ಥೆಯಲ್ಲಿ ಇನ್ನು ಅದಾದ ಮೇಲೆ ಏನು ಅಂತ ಕೇಳಿದರೆ ತೇ ಏಷತಂ ಮನುಷ್ಯ ಗಂಧರ್ವಾಣಾಮಾನಂದ ಸ ಏಕೋ ದೇವಗಂಧರ್ವಾಣಾಮಾನಂದ ಅಂತ ಹೇಳಿಕೊಂಡು ಆ ಎಲ್ಲ ದೇವತೆಗಳು, ಗಂಧರ್ವರು, ಅದೇ ರೀತಿಯಾಗಿ ಅವರೆಲ್ಲರ ಆನಂದದ ತಾರತಮ್ಯವನ್ನು ಇಲ್ಲಿ ಹೇಳಲಿಕ್ಕೆ ಹೊರಡ್ತಾರೆ. ಹೇಗೆ ಅಂತ ಕೇಳಿದರೆ ಈ ಮನುಷ್ಯ ಗಂಧರ್ವರು ಏನಿದ್ದಾರೆ ಅವರು ಆನಂದಕ್ಕಿಂತ 100ರಷ್ಟು ಆನಂದ. ಅವರು ಹೇಗೆ ಅಂತ ಕೇಳಿದರೆ ವೇದಾಭ್ಯಾಸದ ಪೂರ್ಣವಾಗಿರತಕ್ಕಂಥ ಫಲವನ್ನು ಪಡೆದು ತೃಪ್ತರಾಗಿ ಅವರು ದೇವಗಂಧರ್ವರಾಗಿ ಅವರೊಂದು ಆನಂದವನ್ನು ಪಡ್ಕೊಳ್ತಾರೆ. ಅವರ ಆನಂದದಲ್ಲಿ ಏನಾಗಿದೆ, ಅವರಿಗೆ 100ರಷ್ಟು ಅಧಿಕವಾಗಿರತಕ್ಕಂಥ ಆನಂದವನ್ನು ಯಾರು, ಈ ಪಿತೃಗಳ ಆನಂದ. ಅದಾದ ಮೇಲೆ ಈ ಪಿತೃಗಳ ಆನಂದಕ್ಕಿಂತಲೂ ಕೂಡ ಅಧಿಕವಾಗಿರತಕ್ಕಂತಹ ಆನಂದ ಅದು ಯಾರ್ದು ಅಂತ ಕೇಳಿದರೆ ಕರ್ಮದೇವತೆಗಳ ಆನಂದಕ್ಕಿಂತಲೂ ಕೂಡ ತತ್ವಾಭಿಮಾನಿ ದೇವತೆಗಳು. ಅದಾದ ಮೇಲೆ ತತ್ವಾಭಿಮಾನಿ ದೇವತೆಗಳಿಗಿಂತಲೂ ಕೂಡ ಅಧಿಕವಾಗಿರತಕ್ಕಂತಹ ಆನಂದ ಪ್ರಜಾಪತಿ. ಅದಾದ ಮೇಲೆ ಈ ದಕ್ಷ ಪ್ರಜಾಪತಿ, ಅದಕ್ಕಿಂತಲೂ ಕೂಡ ಅಧಿಕವಾಗಿರತಕ್ಕಂತಹ ಆನಂದ ದೇವೇಂದ್ರ, ಇಂದ್ರಾದಿಗಳದ್ದು. ಎಲ್ಲ ಆನಂದದಲ್ಲಿ ಅಧಿಕ. ಯಾಕೆ ಅಂತ ಕೇಳಿದರೆ ಅಧಮಾಧಮ ದೇವತೆಗಳು, ಈ ಕೆಳಗಿರತಕ್ಕ ಕಕ್ಷೆಯಲ್ಲಿರತಕ್ಕಂತಹ ದೇವತೆಗಳು ಅವರು ತಮಗಿಂತ ಉತ್ತಮ ದೇವತೆಗಳಿಗಿಂತ ಅಧಮ ದೇವತೆಗಳು ತಮಗಿಂತ ಉತ್ತಮ ದೇವತೆಗಳಷ್ಟು ಆನಂದವನ್ನು ಪಡ್ಕೊಳ್ಳುವುದಿಲ್ಲ. ಮತ್ತು ಅವರ ಆನಂದದಲ್ಲಿ ವ್ಯವಸ್ಥೆ ಹೇಗೆ ಅಂತ ಕೇಳಿದರೆ ಆ ಉತ್ತಮ ದೇವತೆಗಳಿಗೆ ಆನಂದ ಅತಿ, ಆದರೆ ಅತಿ ಕೆಳಗಿರತಕ್ಕಂಥ ದೇವತೆಗಳಿಗೆ ಅವರಿಗೆ ಆನಂದದಲ್ಲಿ ಹ್ರಾಸ ಎಂಬುದು ಇದೆ. ಅದೇ ರೀತಿಯಾಗಿ ಅವರಲ್ಲಿರತಕ್ಕಂತಹ ಆನಂದಕ್ಕೆ ಒಂದು ಸೀಮೆ ಅಂತಲೂ ಉಂಟು, ಒಂದು ಕೊನೆ ಅಂತ ಉಂಟು. ಅವರ ಆನಂದಕ್ಕೆ ಒಂದು ಪರಿಧಿ, ಅದಕ್ಕೆ ಇಷ್ಟು ಅಂತ ಒಂದು ವ್ಯವಸ್ಥೆ ಉಂಟು. ಅಷ್ಟು ಉಳ್ಳ ಒಂದು ಆನಂದವನ್ನು ಆ ದೇವತೆಗಳು ಪಡ್ಕೊಳ್ಳುತ್ತಾರೆ ಅಂತ ಹೇಳ್ತಾರೆ. ಅದಾದಮೇಲೆ ಈ ಬೃಹಸ್ಪತಿ ತೇಷತಂ ಬೃಹಸ್ಪತಿರಾನಂದ, ಬೃಹಸ್ಪತಿ ಅದೇ ರೀತಿಯಾಗಿ ಬೃಹಸ್ಪತಿಗೆ ಆನಂದಕ್ಕಿಂತಲೂ ಕೂಡ ಪ್ರಜಾಪತಿ ಆನಂದಕ್ಕಿಂತಲೂ ಕೂಡ ಬ್ರಹ್ಮ. ಇದು ಅಧಿಕವಾಗಿರ್ತಕ್ಕಂಥ ಆನಂದ ಯಾರ್ದು ಅಂತ ಕೇಳಿದರೆ ಶೇಷ. ಈ ಶೇಷನ ಆನಂದಕ್ಕಿಂತಲೂ ಕೂಡ ಬಹುವಾಗಿರ್ತಕ್ಕಂತಹ ಫಲ ಯಾರ್ದು, ಅದು ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮನಿಗಿಂತಲೂ ಕೂಡ ಉತ್ತಮರಾಗಿರ್ತಕ್ಕಂಥವನು ಅದು ಭಗವಂತ. ಹೀಗೆ ಈ ಆನಂದದ ಪರಿಚಯವನ್ನು, ಆನಂದದ ವ್ಯವಸ್ಥೆಯನ್ನು ನಮಗೆ ಜಗತ್ತಿಗೆ ಇಡ್ತಾರೆ. ಹೇಗೆ ಯಾವ ದೇವತೆಗಳು ಎಷ್ಟೆಷ್ಟು ಆನಂದವನ್ನು ಪಡ್ಕೊಳ್ಳಿಕ್ಕೆ ಅವರಿಗೆ ಯೋಗ್ಯತೆ ಅರ್ಹತೆ ಎಂಬುದು ಇದೆ ಎಂಬುದನ್ನು ನಮಗೆ ಉಪನಿಷತ್ತು ತಿಳಿಸುವಂತಹದ್ದು. ಅದಾದ ಮೇಲೆ ಇನ್ನೂ ಕೂಡ ಅದಕ್ಕೆ ಪ್ರಮಾಣವನ್ನು ಕೊಡ್ತಾರೆ. ತೇಭ್ಯ ಶತಗುಣಾನಂದ ದೇವ ಪ್ರೈಶ್ಯಾಸ್ತ ಮುಖ್ಯತಃ ಅಂತ ಹೇಳಿಕೊಂಡು, ಇನ್ನು ಯಾರ್ದು ಅಂತ ಹೇಳಿದ್ರೆ ಆಜಾನಜರ ದೇವತೆಗಳು ಅಂತ ಇದ್ದಾರೆ. ಅಷ್ಟು ಮಾತ್ರವಲ್ಲದೆ ಇನ್ನು ಆಜಾನಜ ದೇವತೆಗಳು ಅಂತ ಹೇಳಿದರೆ ದೇವಕುಲದಲ್ಲಿ ಹುಟ್ಟಿ ಅವರು ಅಂತಹ ದೇವತೆ ಎಂಬಂತಹ ಶಬ್ದದಿಂದಾಗಿ ಅವರನ್ನು ಉಲ್ಲೇಖ ಮಾಡುವುದಿಲ್ಲ. ಅಂಥವರನ್ನು ಆಜಾನಜನ ದೇವತೆಗಳು ಎಂಬುದಾಗಿ ಅಲ್ಲಿ ಪ್ರಯೋಗವನ್ನು ಮಾಡ್ತಾರೆ. ಇನ್ನು ಕರ್ಮದೇವತೆಗಳು ಬಲಿ. ಯಾಕೆ ಅವನು ಕರ್ಮದಿಂದಾಗಿ ಶತಕೃತು, ಯಾಕೆ 100 ಯಾಗವನ್ನು ಮಾಡಿ ತಾನು ಆ ಬಲಿ ಮುಂದೆ ಆ ದೇವೇಂದ್ರ ಪದವಿಯನ್ನು ಪಡ್ಕೊಳ್ಳುವವನು. ಮುಂದಿನ ಕಲ್ಪದಲ್ಲಿ ತಾನು ಇಂದ್ರ ಪದವಿಯನ್ನು ಬರುವವನು. ಅವನು ಹೇಗೆ ಬಂದದ್ದು ಅಂತ ಕೇಳಿದರೆ ಮುಂದೆ ತಾನು ಕರ್ಮದಿಂದಾಗಿ ಶತಕೃತು 100 ಯಾಗವನ್ನು ಮಾಡಿ ತನ್ಮೂಲಕವಾಗಿ ಅವನು ಇಂದ್ರ ಪದವಿಯನ್ನು ಪಡ್ಕೊಳ್ಳಿಕ್ಕಿರತಕ್ಕಂಥವನು. ಅಂಥವನು ಏನು ಮಾಡ್ತಾನೆ ಅಂತ ಕೇಳಿದರೆ ಇವರೆಲ್ಲರೂ ಕೂಡ ಬೃಹಸ್ಪತಿ, ದಕ್ಷ ಪ್ರಜಾಪತಿ ಇವರೆಲ್ಲರೂ ಕೂಡ ಅಧಿಕರು. ಇವರಿಗಿಂತಲೂ ಕೂಡ ಅಧಿಕರಾಗಿರ್ತಕ್ಕಂಥವನು ರುದ್ರ, ಇವರಿಗಿಂತಲೂ ಕೂಡ ಅಧಿಕನಾಗಿರ್ತಕ್ಕಂಥವನು ಚತುರ್ಮುಖನಿಗಿಂತಲೂ ಕೂಡ
ಆನಂದ, ಅದಕ್ಕಿಂತಲೂ ಆನಂದ ಅಧಿಕವಾಗಿರತಕ್ಕಂಥದ್ದು ಲಕ್ಷ್ಮಿಗಿಂತಲೂ ಕೂಡ ಭಗವಂತನದ್ದು ಅಂತ. ಹೀಗೆ ಈ ತರತಮ ಆನಂದದಲ್ಲಿ ವ್ಯವಸ್ಥೆ ಎಲ್ಲರಿಗೂ ಕೂಡ ಸಮಾನ ಅಂತ ಹೇಳಿದರೆ, ಇದು ನಾನು ಮೊದಲಿಗೆ ಒಂದು ದೃಷ್ಟಾಂತ ಕೊಟ್ಟೆ. ಒಂದು ಸಣ್ಣ ಮಗುವಿಗೂ ಕೂಡ ನಾವು ದೊಡ್ಡ ವ್ಯಕ್ತಿಗೆ ನೀಡುವಷ್ಟು ಅನ್ನವನ್ನು ಕೊಡಬೇಕು. ಒಬ್ಬ ಸಾಮಾನ್ಯ ಯುವಕನಿಗೆ ನೀಡುವಂತಹ ಅನ್ನವನ್ನು ಚಿಕ್ಕ ಮಗುವಿಗೆ ಕೊಡುವುದಿಲ್ಲ. ಯಾಕೆ? ಅದರ ಸಾಮರ್ಥ್ಯ, ಅದಕ್ಕೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟು ಸಾಮರ್ಥ್ಯವನ್ನು ಅದಕ್ಕೆ ಅನ್ನವನ್ನು, ಅದಕ್ಕೆ ಬೇಕಾಗಿರತಕ್ಕಂಥ ಆಹಾರವನ್ನು ಕೊಡ್ತೇವೆ. ಆದರೆ ಸಣ್ಣ ಮಗುವಿಗೆ ಕೊಡತಕ್ಕಂಥ ಆಹಾರವನ್ನು ಒಬ್ಬ ಯುವಕನಿಗೆ ಕೊಡುವ ಅಂತ ಹೇಳಿದರೆ ಅದು ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದರೆ ಈ ವ್ಯತ್ಯಾಸ, ಈ ಒಂದು ತರತಮ ಭಾವ ಇದು ಲೌಕಿಕವಾಗಿಯೂ ಕೂಡ ಉಂಟು. ಅದೇ ರೀತಿಯಾಗಿ ಲೌಕಿಕವಾಗಿರ್ತಕ್ಕಂತಹ ಬೇರೆ ಬೇರೆ ದೃಷ್ಟಾಂತವನ್ನು ಇಟ್ಟುಕೊಂಡರೂ ಕೂಡ ಒಬ್ಬ ಉನ್ನತವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಮಾಡಿ ತಾನು ಅವನು ಉನ್ನತವಾಗಿರ್ತಕ್ಕಂತಹ ಪದವಿಯಲ್ಲಿರ್ತಾನೆ, ಉನ್ನತವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿರ್ತಾನೆ. ಅದೇ ರೀತಿಯಾಗಿ ಅದರ ನಂತರ ಏನಾಗಿದೆ ಅಂತ ಕೇಳಿದರೆ ಅದಕ್ಕಿಂತ ಕಡಿಮೆ ಪದವಿಯೋ ಅಥವಾ ಇನ್ನಿತರ ಯಾವುದೋ ಒಂದು ವ್ಯವಸ್ಥೆ ಉಳ್ಳವನೋ ಅವನು ಅದಕ್ಕಿಂತ ಕೆಳಗಿನ ವ್ಯವಸ್ಥೆಯಲ್ಲಿ, ಕೆಳಗಿನ ಪದವಿಯಲ್ಲಿರ್ತಾನೆ. ಈ ವ್ಯವಸ್ಥೆ ಲೌಕಿಕವಾಗಿಯೂ ಕೂಡ ಇದ್ದೇ ಇದೆ. ಅದೇ ರೀತಿಯಾಗಿ ಈ ದೇವತೆಗಳಲ್ಲಿಯೂ ಕೂಡ ಈ ಒಂದು ವ್ಯವಸ್ಥೆ, ಈ ತರತಮ ಭಾವ, ಈ ಒಂದು ಏನು ಆನಂದದಲ್ಲಿ ವ್ಯವಸ್ಥೆ, ಯಾರ್ಯಾರಿಗೆ ಯಾವ ಯಾವ ಪ್ರಮಾಣದಿಂದಾಗಿ ಆನಂದವೋ ಅಥವಾ ಅವರ ಈ ವ್ಯವಸ್ಥೆಯನ್ನು ಹೇಳ್ತಾರೋ ಅದನ್ನು ನಮಗೆ ಉಪನಿಷತ್ತು ಕೊಟ್ಟಿದೆ. ಈ ಉಪನಿಷತ್ತು ನಮಗೆ ಆ ವ್ಯವಸ್ಥೆಯನ್ನು ತಿಳಿಸಿಕೊಟ್ಟದ್ದಷ್ಟೇ. ಎಲ್ಲ ಯಥಾನಂದೇಂತಹ ಜ್ಞಾನೇ ವಿಷ್ಣುಭಕ್ತೋ ಬಲಾದಿಕೆ ಸರ್ವೈರ್ಗುಣೈಸ್ತ ಗುಣ ಕ್ರಮೇಣೋಕ್ತೇನ ತೇ ಕಿಲಾಹ ಅಂತ ಹೇಳಿಕೊಂಡು ಎಲ್ಲ ಗುಣಗಿಂತಲೂ ಕೂಡ ಅಧಿಕವಾಗಿರ್ತಕ್ಕಂತಹ ಆನಂದ, ಎಲ್ಲಕ್ಕಿಂತಲೂ ಕೂಡ ಅಧಿಕವಾಗಿರ್ತಕ್ಕಂತಹ ಸುಖಾದಿಗಳು ಅದು ಯಾರಿಗೆ ಅಂತ ಕೇಳಿದ್ರೆ ಭಗವಂತನಿಗೆ. ಅದಕ್ಕಿಂತಲೂ ಕೂಡ ಅಧಿಕವಾಗಿ ಆನಂದವೋ ಅಥವಾ ಅದಕ್ಕಿಂತಲೂ ಸುಖವೋ ಬೇರೆ ಇನ್ನಿತರ ಯಾರಿಗೂ ಇಲ್ಲ. ಯಾಕೆ? ಭಗವಂತ ತನ್ನ ವ್ಯವಸ್ಥೆಯಲ್ಲಿ ತಾನೇ ಎಲ್ಲವನ್ನೂ ಕೂಡ ಇಟ್ಟುಕೊಂಡು ತನ್ನ ಅಂಕೆಯಲ್ಲಿ, ತನ್ನ ಹತೋಟಿಯಲ್ಲಿ ತಾನು ಇಟ್ಟುಕೊಂಡಿದ್ದಾನೆ ಎಂಬುದನ್ನು ಇಲ್ಲಿ ತೋರಿಸಿಕೊಡ್ತಾರೆ. ಇನ್ನು ಅದಾದ ಮೇಲೆ ಈ ಎಲ್ಲ ಪ್ರಮಾಣವನ್ನು ಹೇಳಿದ ನಂತರ ಯಾರ್ಯಾರಲ್ಲಿ ಎಷ್ಟೆಷ್ಟು ಆ ಆನಂದಾದಿಗಳು ಅಂತ ಎಂಬುದನ್ನು ಸಪ್ರಮಾಣವಾಗಿ ಪೂರ್ಣವಾಗಿ ಅದನ್ನು ತಿಳಿಸಿಕೊಟ್ಟರು. ತದನಂತರದಲ್ಲಿ ಹೇಗೆ ಅಂತ ಕೇಳಿದ್ರೆ ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾರೆ. ಸೂರ್ಯಾತ್ ದ್ವಿಗುಣಶ್ಚ ಚಂದ್ರ ನೈವ ಸ್ಫುಟೀ ಭವೇತ್ ಉತ್ತರೇಶಾಂ ಅಂತ ಹೇಳಿಕೊಂಡು ಒಂದು ಪ್ರಮಾಣವನ್ನು ಕೊಡ್ತಾರೆ. ಒಂದು ಸಣ್ಣ ದೀಪ, ಅದು ಆ ಸಣ್ಣ ದೀಪ ಅದು ಅದಕ್ಕಿಂತಲೂ ಕೂಡ ಅಧಿಕವಾಗಿರತಕ್ಕಂಥ ಒಂದು ಅಗ್ನಿಯ ಜ್ವಾಲೆ. ಈ ಅಗ್ನಿ ತುಂಬ ಒಂದಷ್ಟು ದೀಪಗಳನ್ನು ಹಚ್ಚಿಟ್ಟಾಗ ಇದರ ಪ್ರಮಾಣಕ್ಕಿಂತಲೂ ಕೂಡ ಅದರ ಜ್ವಾಲೆ ಜಾಸ್ತಿ. ಯಾಕೆ? ಇಲ್ಲಿ ಒಂದು ಜ್ವಾಲೆ ಬೇರೆ ಬೇರೆ ವ್ಯವಸ್ಥೆಗಳಿಟ್ಟುಕೊಂಡಾಗ ಅಲ್ಲಿ ಅಧಿಕವಾಗಿರತಕ್ಕಂತಹ ಜ್ವಾಲೆ. ಇದೇ ರೀತಿಯಾಗಿ ಭಗವಂತನಲ್ಲಿಯೂ ಕೂಡ ಹೇಗೆ ದೇವತೆಗಳಲ್ಲಿಯೂ ಕೂಡ ಈ ಅಧಿಕವಾಗಿರತಕ್ಕಂತಹ ಸುಖಾದಿಗಳು ಅದು ಯಾರಲ್ಲಿ ಉತ್ತಮೋತ್ತಮ ದೇವತೆಗಳಲ್ಲಿರ್ತದೆ. ಇನ್ನು ಅದಕ್ಕಿಂತ ಕಡಿಮೆ ಆನಂದವೋ ಅಥವಾ ಅದಕ್ಕಿಂತ ಕೆಳಗಿನ ವ್ಯವಸ್ಥೆಯೋ ಅದು ಯಾರಲ್ಲಿ ಅಂತ ಕೇಳಿದರೆ ಅವರಿಗಿಂತ ಕೆಳಗಿನ ಕಕ್ಷೆಯಲ್ಲಿರತಕ್ಕಂತಹ ದೇವತೆಗಳಲ್ಲಿ ಈ ವ್ಯವಸ್ಥೆ ಇರುವಂತಹದ್ದು. ಈ ಗುಣಗಳನ್ನು, ಈ ಚಿಂತನೆಗಳನ್ನು ನಮಗೆ ಉಪನಿಷತ್ತು ಕೊಟ್ಟದ್ದು. ಉಪನಿಷತ್ತು ಏನನ್ನ ಹೇಳಲಿಕ್ಕೆ ಹೊರಟದ್ದು ಅಂತ ಕೇಳಿದರೆ ಆನಂದದ ವ್ಯವಸ್ಥೆ ಹೇಗೆ ಯಾವ ಯಾವ ದೇವತೆಗಳಿಗೆ ಯಾವ ಯಾವ ರೀತಿಯಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ಇರ್ತಾರೆ ಎಂಬುದನ್ನು ನಮಗೆ ಉಪನಿಷತ್ತು ತಿಳಿಸಿಕೊಡ್ತದೆ. ಅದಾದ ಮೇಲೆ ಭಗವಂತನನ್ನು ತೊಡ್ಕೊಳ್ಳಬೇಕು ಅಂತ ಹೇಳಿಕೊಂಡು ಸ ಯಶ್ಚಾಯಂ ಪುರುಷೇ ಯಶ್ಚ ಅಸೌ ಆದಿತ್ಯೇ ಸ ಏಕಃ ಸ ಏವಂಬಿತೆ ಅಂತ ಹೇಳಿಕೊಂಡು ಈ ಉಪನಿಷತ್ತು ಈ ಮಂಗಳವನ್ನು ಮಾಡ್ತದೆ. ಯಾರು ಅಂತ ಕೇಳಿದರೆ ಅದಕ್ಕೆ ಉತ್ತರವನ್ನು ಸ ಯಶ್ಚಾಯಂ ಪುರುಷೇ, ಅವನನ್ನು ಏನು ಕರೀತಾರೆ ಅಂತ ಕೇಳಿದರೆ ಅಯಂ ಪುರುಷ. ಏನು ಅಯಂ ಪುರುಷ? ಪುರೀಶೇತೆ, ಸಕಲ ಎಲ್ಲ ಪುರಗಳಲ್ಲಿ, ಏನು ಎಲ್ಲ ಪುರದಲ್ಲಿ, ಈ ಪುರದಲ್ಲಿದ್ದಾನೆ, ಆ ಪುರದಲ್ಲಿದ್ದಾನೆ, ಆ ಪುರದಲ್ಲಿದ್ದಾನೆ, ಎಲ್ಲ ಪಟ್ಟಣ. ಏನು ಪಟ್ಟಣ?
ಎಲ್ಲ ಪಟ್ಟಣಗಳು ಒಂದೊಂದು ಶರೀರಗಳು ಕೂಡ ಪುರುವೆ. ಏನು ಪುರು? ಇದೆಲ್ಲವೂ ಕೂಡ ಪಟ್ಟಣ ಅಲ್ವಾ? ಒಂದು ನನ್ನ ಶರೀರದಲ್ಲಿ ಇನ್ನಿತರವಾಗಿರ್ತ ಎಲ್ಲ ಶರೀರಗಳಲ್ಲಿದ್ದಾನೆ. ಅಂತಹ ಸ ಯಶ್ಚ ಅಯಂ ಪುರುಷೇ, ಅವನು ಏನು ಇದೇ ವ್ಯಕ್ತಿ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಅಸೌ ಆದಿತ್ಯೇಪಿ ವರ್ತದೆ. ಅವನು ಇಲ್ಲಿ ಮಾತ್ರವಲ್ಲದೆ ಅಸೌ ಆದಿತ್ಯ, ಆ ಸೂರ್ಯನಲ್ಲಿಯೂ ಕೂಡ ಅವನೇ ಇದ್ದಾನೆ. ಇದ್ದುಕೊಂಡು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಸ ಏಕಃ, ಇಲ್ಲಿ ಯಾರಿದ್ದಾನೋ ಅವನೇ ಅಲ್ಲಿಯೂ ಕೂಡ ಇದ್ದಾನೆ. ಸ ಏಕಃ, ಅವನೊಬ್ಬನೇ ಅಲ್ಲಿ ಇರ್ತಕ್ಕಂಥವನು. ಸ ಏವಂ ವಿತ್, ಈ ರೀತಿಯಾಗಿ ಯಾರು ತಿಳ್ಕೊಳ್ತಾನೆ ಅವನಿಗೇನಾಗ್ತದೆ, ಅಸ್ಮಾತ್ ಲೋಕಾತ್ ಪ್ರೇತ್ಯ, ಚೆನ್ನಾಗಿ ಇಲ್ಲಿಂದ ಹೋಗ್ತಾನಂತೆ. ಪ್ರಕರ್ಷೇಣ ಏತಿ, ಪ್ರೇತನಾಗ್ತಾನೆ. ಇಲ್ಲಿಂದ ಹೋಗುವುದು ಅಂತ ಹೇಳಿದ್ರೆ ಪ್ರೇತನಾಗಿ ಬಿಡ್ತಾನೆ ಅಂತ. ನಾವೆಲ್ಲರೂ ಕೂಡ ಪ್ರೇತ. ಯಾಕೆ? ನಾವು ಚೆನ್ನಾಗಿ ಹೋಗಬೇಕು. ಚೆನ್ನಾಗಿ ಹೋಗುವುದು ಯಾವಾಗ ಅಂತ ಕೇಳಿದ್ರೆ ಕೇವಲ ಈ ಶರೀರವನ್ನು ಬಿಟ್ಟು ಹೋದಾಗ ಆಗೋದಲ್ಲ. ಮತ್ತೆ ಶರೀರದಿಂದಾಗಿ ಹೋಗುವಂತಹದ್ದು ಅಂತ ಹೇಳಿದ್ರೆ ಇನ್ನು ಮುಂದೆ ಈ ಜೀವನ, ಈ ವ್ಯವಸ್ಥೆಗೆ ಮತ್ತೆ ಬರದೇ ಇರತಕ್ಕಂತಹ ರೀತಿಯಲ್ಲಿ ನಾವು ಇಲ್ಲಿಂದ ಹೋಗಬೇಕು. ಅಂತಹ ವ್ಯವಸ್ಥೆಯಲ್ಲಿ ಹೋಗಬೇಕು. ಅದಕ್ಕೆ ಈ ಭೌತಿಕವಾಗಿರತಕ್ಕಂತಹ ದೇಹವನ್ನು ತ್ಯಜಿಸಿ ಅನ್ನಮಯನಾಗಿರ್ತಕ್ಕಂತಹ ಭಗವಂತ, ಅವನ ದೇಹ ಅದು ಗುಣ ಚಿದಾತ್ಮಕವಾಗಿರ್ತಕ್ಕಂತಹದ್ದು, ಅದು ಗುಣಪೂರ್ಣವಾಗಿರ್ತಕ್ಕಂತಹ ಶರೀರ. ಅಂತಹ ಗುಣಪೂರ್ಣನಾಗಿರ್ತಕ್ಕಂತಹ ಶರೀರವನ್ನು ಹೊಂದಬೇಕು. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು ಅಂತ ಕೇಳಿದರೆ ಸತತ ಏತಂ ವಿಜ್ಞಾನಮಯಂ ಆತ್ಮಾನುಪಸಂಕ್ರಾಮತಿ, ಏತಂ ಪ್ರಾಣಮಯಂ ಆತ್ಮಾನುಪಸಂಕ್ರಾಮತಿ. ಭಗವಂತ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಈ ಎಲ್ಲ ಪ್ರಾಣ, ವಿಜ್ಞಾನ, ಅಪಾನ ಎಲ್ಲದರಲ್ಲೂ ಕೂಡ ಇದ್ದುಕೊಂಡು ಎಲ್ಲದರೊಳಗೆ ನಿಯಾಮಕನಾಗಿ ತಾನಿದ್ದುಕೊಂಡು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾನೆ ಅಂತ ಹೇಳ್ತಾರಲ್ವ. ಅದಾದ ಮೇಲೆ ಆ ಅಂಥವನನ್ನು ತಿಳ್ಕೊಂಡ್ರೆ ಏನಾಗ್ತದೆ ಅಂತ ಕೇಳಿದರೆ ಏಹೇ ಕಿಮಾ ಏವಂ ವಿದ್ವಾನೇತೆ ಆತ್ಮಾನಂ ಸ್ಮೃಣತೆ. ಯಾರು ಇಂತಹ ಭಗವಂತನನ್ನು ಚೆನ್ನಾಗಿ ತಿಳ್ಕೊಳ್ಳುತ್ತಾರೆ ಅಂಥವನಿಗೆ ಭಗವಂತ ಏನಾಗ್ತಾನೆ ಅಂತ ಕೇಳಿದರೆ ತನ್ನನ್ನು ತಾನು ತೋರಿಸಿಕೊಳ್ಳುತ್ತಾನೆ ಎಂಬುದಾಗಿ ಇಲ್ಲಿ ಉಪನಿಷತ್ತು ಹೇಳ್ತದೆ. ಏವಂ ವಿದ್ವಾನೇತೆ ಆತ್ಮಾನುಗ್ರ ಸ್ಮೃಣತೆ, ಅಂತಹ ಭಗವಂತನನ್ನೇ ಹೋಗಿ ಸೇರಿಕೊಳ್ಳುತ್ತಾನೆ ಅಂತ ಉಪನಿಷತ್ತು ನಮಗೆ ಹೇಳ್ತದೆ. ಅದಕ್ಕೆ ಅದಾದ ಮೇಲೆ ಉಪನಿಷತ್ತು ಕೊನೆಗೆ ಮಂಗಲಾಚರಣೆಯನ್ನು ಮಾಡುವಂತಹದ್ದು ಏನು ಅಂತ ಕೇಳಿದರೆ ಸಹನಾವತು ಸಹನೋ ಭುನಕ್ತು ಸಹವೀರ್ಯಂ ಕರವಾವಹಿ ತೇಜಸ್ವಿನಾವಧಿ ತಮಸ್ತು ಮಾವಿದ್ವಿಷಾವಹಿ ಅಂತ ಹೇಳಿಕೊಂಡು ಉಪನಿಷತ್ತು ಇದರ ಈ ಉಪನಿಷತ್ತಿನ ಮೊದಲ ಪ್ರಮೇಯವನ್ನು ಮಂಗಳ ಮಾಡ್ತದೆ. ಏನು ಅಂತ ಕೇಳಿದ್ರೆ ಸಹನೋ ಭುನಕ್ತು ಸಹನಾವತು, ನಾವೆಲ್ಲರೂ ಕೂಡ ಅದು ಏನು ಭಗವಂತನನ್ನು ತಿಳ್ಕೊಳ್ಳಬೇಕು, ಭಗವಂತನನ್ನು ಹೊಂದಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಸಾಧನೆ, ಈ ಏನು ಶರೀರವನ್ನು ಭಗವಂತ ನಮಗೆ ನೀಡಿದ್ದಾನೆ, ಇದು ಯಾವುದಕ್ಕೋಸ್ಕರ ನೀಡಿದ್ದು ಅಂತ ಎಂಬಂತಹ ಒಂದು ಚಿಂತನೆಯನ್ನು ನಾವು ಬೆಳೆಸಿಕೊಂಡೆವು ಅಂತಾದರೆ ಆವಾಗ ಈ ಭಗವಂತ ನಮಗೆ ಕೊಟ್ಟಿರತಕ್ಕಂಥ ಈ ಶರೀರ, ಇದಕ್ಕೆ ಎಲ್ಲರಿಗೂ ಕೂಡ ಈ ಶರೀರವನ್ನು ಕೊಡಲಿಲ್ಲ, ಕೆಲವರಿಗೆ ಮಾತ್ರ ಕೊಟ್ಟ, ಕೆಲವು ಪ್ರಾಣಿಗಳನ್ನು ಬಿಟ್ಟು ಕೊಟ್ಟ. ಹಾಗಿದ್ದರೂ ಕೂಡ ಎಲ್ಲವನ್ನೂ ನೀಡಿದ. ಕಣ್ಣು, ಕಿವಿ, ಇಂದ್ರಿಯಗಳು ಎಲ್ಲವನ್ನೂ ಕೂಡ ಆಯಾಯ ವ್ಯವಸ್ಥೆಯಲ್ಲಿಟ್ಟ. ಯಾವುದೋ ಒಂದು ವ್ಯವಸ್ಥೆಯನ್ನು ಭಗವಂತ ಅದನ್ನು ಸ್ವಲ್ಪ ವ್ಯತ್ಯಾಸ ಮಾಡಿದ ಅಂತಾದರೆ, ಯಾವುದೋ ಒಂದು ನಾಡಿ ಇತ್ತು, ಅದು ಬ್ರೈನಿಗೆ ಟಚ್ ಆಗ್ತಾ ಇತ್ತು. ಆ ಬ್ರೈನಿಗೆ ಟಚ್ ಆಗಿರ್ತಕ್ಕಂತಹ ಏನು ಆ ವ್ಯವಸ್ಥೆ ಅದು ಬ್ರೈನಿಂದ ತಪ್ಪಿ ಹೋಗಿದೆ ಎಂದು ಡಾಕ್ಟರ್ ಹೇಳಿದಾಗ ಗೊತ್ತಾಯಿತು. ಯಾಕೆ ತಪ್ಪಿದೆ, ಎಲ್ಲಿ ತಪ್ಪಿದೆ, ಯಾರು ತಪ್ಪಿಸಿದ್ದು ಅಂತ ಆವಾಗ ನಾವು ಪ್ರಶ್ನೆ ಮಾಡ್ತೇವೆ. ಅದೇ ರೀತಿಯಾಗಿ ಒಳಗಿರ್ತಕ್ಕಂತಹ ಈ ರಕ್ತಗಳು ಇದು ಯಾಕೆ ಸಂಚಾಲನೆ ಆಗ್ತಾ ಉಂಟು, ಈ ರಕ್ತಗಳು ಹೆಪ್ಪುಗಟ್ಟಬಹುದಲ್ವ, ಯಾಕೆ ಒಳಗಡೆಗೆ ಇದೇ ವ್ಯವಸ್ಥೆಯಲ್ಲಿ ಸಂಚಾಲನೆ ಆಗ್ತಾ ಉಂಟು, ಯಾಕೆ ಒಳಗಿರ್ತಕ್ಕಂತಹ ಹೃದಯ ತನ್ನ ಕಾರ್ಯವನ್ನು ಮಾಡ್ತಾ ಉಂಟು, ಯಾಕೆ ಒಳಗೆ ನಾವು ತಿಂದಿರತಕ್ಕಂತಹ ಆಹಾರ ಒಳಗಡೆಗೆ ನಾವು ತಿಂದದ್ದು ಮಾತ್ರ ಗೊತ್ತಿದೆ, ಒಳಗಿರತಕ್ಕಂತಹ ಆ ಪಚನ ಕ್ರಿಯೆ ಅದು ಯಾರಿಂದ ಆಯಿತು, ಯಾಕಾಯಿತು, ಹೇಗಾಯಿತು, ಯಾವುದಕ್ಕೂ ಕೂಡ ನಮಗೆ ಪ್ರಶ್ನೆ, ಎಲ್ಲ ಪ್ರಶ್ನೆ ಏನೋ ಒಂದು ಹೇಳಬಹುದು. ಲೌಕಿಕವಾಗಿ ನಾವು ಏನು ಹೇಳ್ಬೋದು ಅಂತ ಕೇಳಿದರೆ ಯಾವುದೋ ಒಳಗಡೆ ಆ್ಯಸಿಡ್ ಇತ್ತು, ಆ ಆ್ಯಸಿಡಿನ ಮೂಲಕವಾಗಿ ಒಳಗಡೆ ಎಲ್ಲವೂ ಕೂಡ ಜೀರ್ಣವಾಯಿತು ಅಂತ ಹೇಳ್ಬೋದಷ್ಟೇ. ಆದರೆ ಆ ಒಳಗಿದ್ದುಕೊಂಡು ಆ ವ್ಯವಸ್ಥೆಯನ್ನು ಮಾಡಿದವನು ಯಾರು? ರಕ್ತವಾಗಿ, ಮಾಂಸವಾಗಿ, ಬುದ್ಧಿಯಾಗಿ ಎಲ್ಲವನ್ನೂ ಕೂಡ ಮಾಡಿ
ಅದನ್ನು ಆಯಾಯ ವ್ಯವಸ್ಥೆಯಲ್ಲಿ ಇಟ್ಟುಕೊಂಡು ಅದನ್ನು ಮಾಡ್ತಾ ಇರತಕ್ಕಂಥವನು ಯಾರು ಎಂಬುದನ್ನು ಕೇಳಿದಾಗ ಅದಕ್ಕೆ ಉಪನಿಷತ್ತು ಕೊಟ್ಟಿರತಕ್ಕಂತಹ ಒಬ್ಬ ವ್ಯವಸ್ಥೆ ಏನು ಅಂತ ಕೇಳಿದ್ರೆ ಆ ಭಗವಂತನನ್ನು ತಿಳ್ಕೊಳ್ಳು. ಅಂತಹ ಭಗವಂತ ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ತಿಳ್ಕೊಂಡಾಗ ನಿನಗೆ ಅವನ ಯಥಾರ್ಥವಾಗಿರತಕ್ಕಂತಹ ಜ್ಞಾನ ನಿನಗೆ ಬರ್ತದೆ ಎಂಬುದಾಗಿ ನಮಗೆ ಈ ಉಪನಿಷತ್ತು ತನ್ನ ಆರಂಭದ ಪ್ರಮೇಯವನ್ನು ಮಂಗಳ ಮಾಡ್ತದೆ. ಇನ್ನು ಮುಂದಿನ ಭಾಗವನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರದೇವಾಲಂ ವಿಷ್ಣುರ್ಮೇ ಪರಮಸ್ವರ್ತು ಶ್ರೀಕೃಷ್ಣಾರ್ಪಿತಮಸ್ತು.